ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ ಭಾಗ 2ಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಆಲ್ರೆಡಿ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಕನ್ನಡಿಗರಿಗೂ ತಲುಪಿಸಬೇಕು ಅಂತ ಹೇಳಿ ಈ ಒಂದು ಸಾಗರದಂತಹ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಕಥೆಯನ್ನ ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿಟ್ಕೊಂಡು ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಅವರ ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಬರೆದಂತಹ ಸಾಗರದಂತಹ ಮಹಾಕಥೆಯನ್ನ ಸಂಚಿಕೆಗಳ ಮುಖಾಂತರ ಕನ್ನಡಿಗರಿಗೂ ತಲುಪಿಸಬೇಕು ಅಂತ ಹೇಳಿ ಸಂಚಿಕೆಗಳ ಮುಖಾಂತರ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ವೇಳೆ ಕನ್ನಡಿಗರಲ್ಲಿ ಇನ್ನೂ ಯಾರಾದರೂ ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂದ್ರೆ ದಯವಿಟ್ಟು ಇವತ್ತಿನಿಂದನೇ ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ಇದೇ ಹೆಸರಿನಲ್ಲೇ ಇದೇ ಕಥೆಯನ್ನು ಆಧಾರವಾಗಿಟ್ಕೊಂಡು ಚಿತ್ರ ಬೇರೆ ಬರ್ತಾ ಇದೆ. ಫೇಮಸ್ ನಿರ್ದೇಶಕರಾದಂತಹ ಮಣಿರತ್ನಂ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿರೋದು. ಸೊ ಹಾಗಾಗಿ 2 ಭಾಗಗಳಾಗಿ ಬರ್ತಾ ಇದೆ ಈ ಚಿತ್ರ. ಮೊದಲನೇ ಭಾಗ ಇದೇ ವರ್ಷ ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗುತ್ತೆ. 2ನೇ ಭಾಗ ನೆಕ್ಸ್ಟ್ ವರ್ಷ ಬರುತ್ತೆ ಅಂತ ಹೇಳಿದರೆ ಗೊತ್ತಿಲ್ಲ. 2ನೇ ಭಾಗದ ಬಗ್ಗೆ ಅಷ್ಟೊಂದು ನನಗೆ. ಮೊದಲನೇ ಭಾಗ ಸೆಪ್ಟೆಂಬರ್ 30ನೇ ತಾರೀಕು ರಿಲೀಸ್ ಆಗುತ್ತೆ ಸ್ನೇಹಿತರೆ. ಅದಾಗಿರ್ಲಿ. ಸೊ ಈ ಚಿತ್ರದ ಬಗ್ಗೆ ಮತ್ತೆ ಈ ಒಂದು ಕಥೆಯ ಬಗ್ಗೆ, ಈ ಕಥೆ ಹಿಂದ್ಗಡೆ ಇರತಕ್ಕಂತಹ ಇತಿಹಾಸದ ಬಗ್ಗೆ ನನ್ನ ಕೈಲಾದಷ್ಟು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ನಾನು ಅಪ್ಲೋಡ್ ಮಾಡಿರ್ತಕ್ಕಂತಹ ವಿಡಿಯೋನ ನೀವು ಒಂದೊಂದಾಗಿ ನೋಡ್ಕೊಂಡು ಹೋದ್ರೆ ಸಾಕು. ಈ ಕಥೆಯ ಬಗ್ಗೆ ಮತ್ತೆ ಈ ಚಿತ್ರದ ಬಗ್ಗೆ ನಿಮಗೆ ಯಾವುದೇ ಅನುಮಾನಗಳು ಬರೋದಿಲ್ಲ ಚಿತ್ರವನ್ನು ವೀಕ್ಷಿಸಬೇಕಾದ್ರೆ ಚಿತ್ರಮಂದಿರದಲ್ಲಿ. ಸೊ ಈಗ ಈ ವಿಶೇಷ ಕಾರ್ಯಕ್ರಮ ಯಾರಿಗಪ್ಪ ಅಂತಂದ್ರೆ, ಈ ಕಥೆಯನ್ನ ನಾನೇನು ಅಪ್ಲೋಡ್ ಮಾಡಿದ್ದೀನಿ ಸಂಚಿಕೆಗಳ ಮುಖಾಂತರ ಆ ಎಲ್ಲ ಸಂಚಿಕೆಗಳನ್ನ ಕೇಳಿ, ಅಂದ್ರೆ ಪೂರ್ತಿ ಕಥೆಯನ್ನ ಯಾರೆಲ್ಲ ಕೇಳಿದ್ದಾರೋ ಅವ್ರಿಗೆ ಮಾತ್ರ ಈ ವಿಶೇಷ ಕಾರ್ಯಕ್ರಮ ಸ್ನೇಹಿತರೆ. ಬಿಕಾಸ್ ಈ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳುವಂತ ವಿಷಯಗಳು ಕತೆ ಕೇಳಿದಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಕತೆ ಕೇಳಿದಿರ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ದಯವಿಟ್ಟು ನೋಡೋದಕ್ಕೆ ಹೋಗಬೇಡಿ. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನು ಪ್ಲೇಲಿಸ್ಟ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಕಥೆಯ ಪ್ಲೇಲಿಸ್ಟ್ ಲಿಂಕ್ ಅನ್ನು ಏನು ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಒತ್ತಿ ನೀವು ಕಥೆಯನ್ನ ಕೇಳೋದಕ್ಕೆ ಶುರು ಮಾಡಿ ಮೊದಲು. ನಂತರ ಕತೆ ಕೇಳಿದ ನಂತರ ಈ ವಿಶೇಷ ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಸೊ ಈಗ ನಾನು ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಎಂಬ ಸಾಗರದಂತಹ ಐತಿಹಾಸಿಕ ಇರತಕ್ಕಂತಹ ಕಥೆಯಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅದರದೇ ಆದಂತಹ ಜವಾಬ್ದಾರಿ ಇದೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ನಾನು ಈ ಒಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಂದ್ರೆ ಒಂದು ಸಾಮ್ರಾಜ್ಯ ಅಂದ್ರೆ ಈಗ ಹೇಗೆ ಅಂದ್ರೆ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್ ಅಂತ ಇದಾರೋ, ಅದೇ ರೀತಿ ಆಗಿನ ಕಾಲಘಟ್ಟದಲ್ಲಿ ಚೋಳ ಸಾಮ್ರಾಜ್ಯದಲ್ಲೂ ಕೂಡ ಪ್ರೈಮ್ ಮಿನಿಸ್ಟರ್ ಅಂತ ಇದ್ರು. ಮತ್ತೆ ಒಬ್ಬ ರಾಜ ಅಂದ್ರೆ ಕಿಂಗ್ ಇದ್ದೇ ಇರ್ತಾರೆ. ಅದೇ ರೀತಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಅಂತ ಇರ್ತಾರೆ. ಸೊ ಹೀಗೆ ಆಗಿನ ಕಾಲಘಟ್ಟದಲ್ಲೂ ಇದ್ರು ಸ್ನೇಹಿತರೆ. ಸೊ ಈಗ ನಾನು ಮೊದಲಿಗೆ ಫೈನಾನ್ಸ್ ಮಿನಿಸ್ಟರ್ ಇಂದ ಬರ್ತೀನಿ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕಥೆ ನಡೆಯುವಂತ ಕಾಲಘಟ್ಟದಲ್ಲಿ ಚೋಳ ಸಾಮ್ರಾಜ್ಯಕ್ಕೆ ಫೈನಾನ್ಸ್ ಮಿನಿಸ್ಟರ್ ಯಾರಪ್ಪ ಅಂತಂದ್ರೆ ಪೆರಿಯ ಪಳುವೆಟ್ಟರಯ್ಯನವರು ಸ್ನೇಹಿತರೆ. ಕತೆ ಹೇಳಬೇಕಾದ್ರೆ ನಾನು ಇದ್ರ ಬಗ್ಗೆ ಹೇಳಿರ್ತೀನಿ. ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಪೆರಿಯ ಪಳುವೆಟ್ಟರಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಅಂತ. ಸೊ ಇವರ ಒಂದು ಜವಾಬ್ದಾರಿ ತುಂಬಾನೇ ದೊಡ್ಡ ಜವಾಬ್ದಾರಿ ಸ್ನೇಹಿತರೆ. ಅಂದ್ರೆ ಇವ್ರೇನಾದ್ರೂ ಸಜೆಷನ್ಸ್ ಕೊಟ್ರೆ ರಾಜ ಆದಂತ ಸುಂದರ ಚೋಳ ಅವರೇ ಒಪ್ಕೋತಾ ಇದ್ರು ಸ್ನೇಹಿತರೆ. ಅಷ್ಟರ ಮಟ್ಟಿಗೆ ದೊಡ್ಡ ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಾರೆ ಇವರು ಪೆರಿಯ ಪಳುವೆಟ್ಟರಯ್ಯನವರು. ಮತ್ತೆ ತುಂಬಾ ನಂಬಿರ್ತಾರೆ ರಾಜ ಆದಂತ ಸುಂದರ ಚೋಳ ಅವರು. ಇವ್ರನ್ನ ನಂಬಿರ್ತಾರೆ. ಇವ್ರನ್ನ ಮತ್ತೆ ಇವ್ರ ತಮ್ಮ ಚಿನ್ನ ಪಳುವೆಟ್ಟರಯ್ಯನವ್ರನ್ನ ತುಂಬಾ ನಂಬಿಕೆ ಇಟ್ಟಿರ್ತಾರೆ ಇವ್ರ ಮೇಲೆ ಸ್ನೇಹಿತರೆ. ಬಿಕಾಸ್ ಇವರ ಒಂದು ಫ್ಯಾಮಿಲಿ, ಇವರ ಒಂದು ಕುಟುಂಬ ಇದೆಯಲ್ಲ, ಇವರು ಪರಂಪರೆಯಿಂದ ಇವರ ತಾತನ ಕಾಲದಿಂದ ಅಂದ್ರೆ ಇವರ ತಾತ ಮುತ್ತಾತನ ಕಾಲದಿಂದಾನೇ ಇವರು ಚೋಳ ಸಾಮ್ರಾಜ್ಯಕ್ಕೋಸ್ಕರ ದುಡಿದು, ಚೋಳ ಸಾಮ್ರಾಜ್ಯಕ್ಕೋಸ್ಕರ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಚೋಳ ಸಾಮ್ರಾಜ್ಯಕ್ಕೋಸ್ಕರನೇ ದುಡಿತಾ ಬಂದಿರ್ತಾರೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಪೆರಿಯ ಪಳುವೆಟ್ಟರಯ್ಯನವರು ಫೈನಾನ್ಸ್ ಮಿನಿಸ್ಟರ್. ಇವರ ಜವಾಬ್ದಾರಿ ಬಗ್ಗೆ ಹೇಳಬೇಕು ಅಂತಂದ್ರೆ ಎಷ್ಟು ಟ್ಯಾಕ್ಸ್ ರೇಟ್ ಅನ್ನ ಫಿಕ್ಸ್ ಮಾಡಬೇಕು, ಅಂದ್ರೆ ಯಾವ ಪ್ರಾಡಕ್ಟ್ಗೆ ಟ್ಯಾಕ್ಸ್ ರೇಟ್ ಅನ್ನ ಫಿಕ್ಸ್ ಮಾಡಬೇಕು, ಅಂದ್ರೆ ಇವಾಗ ಯಾವ ಪ್ರಾಡಕ್ಟ್ಗಳಿಗೆ ಎಷ್ಟು ಟ್ಯಾಕ್ಸ್ ರೇಟ್ ಅನ್ನ ಫಿಕ್ಸ್ ಮಾಡಬೇಕು, ಯಾವ ಸೇವೆಗೆ ಎಷ್ಟು ಟ್ಯಾಕ್ಸ್ ರೇಟ್ ಅನ್ನ ಫಿಕ್ಸ್ ಮಾಡಬೇಕು, ಮತ್ತೆ ಮುಖ್ಯವಾಗಿ ಈ ಕೃಷಿಗೆ ಸಂಬಂಧಪಟ್ಟಂತೆ ಅಂದ್ರೆ ವ್ಯವಸಾಯಿಗಳು ಅಂದ್ರೆ ರೈತರು ಬೆಳೆಯುವಂತ ಬೆಳೆಯಲ್ಲಿ ಎಷ್ಟು ಪರ್ಸೆಂಟ್ ಬೆಳೆಯನ್ನ, ಅಂದ್ರೆ ಇವಾಗ ರೈತರು ಭತ್ತವನ್ನ ಬೆಳೀತಾರೆ, ಆ ಭತ್ತದಲ್ಲಿ ಬೆಳೆದಿರ್ತಕ್ಕಂತಹ ಭತ್ತ ಏನಿದೆ ಅದರಲ್ಲಿ ಇಷ್ಟು ಪರ್ಸೆಂಟ್ ಬೆಳೆಯನ್ನ ಇಷ್ಟು ಪರ್ಸೆಂಟ್ ಬೆಳೆಯನ್ನ ಸರ್ಕಾರಕ್ಕೆ, ಚೋಳ ಸಾಮ್ರಾಜ್ಯದ ಸರ್ಕಾರಕ್ಕೆ ಅರ್ಪಿಸಬೇಕಾಗಿರುತ್ತೆ. ಅದರಲ್ಲಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪರ್ಸೆಂಟ್ ಬೆಳೆಯನ್ನ ಅವರು ಸರ್ಕಾರಕ್ಕೆ ತಲುಪಿಸಬೇಕು. ಮತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು. ಇಂಪೋರ್ಟ್ ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಚೋಳ ಸಾಮ್ರಾಜ್ಯದವರು ಇಂಪೋರ್ಟ್ ಅಲ್ಲಿ ಅಷ್ಟು ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ತಾ ಇದ್ರು ಸ್ನೇಹಿತರೆ. ಅಂದ್ರೆ ಹಡಗುಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಹಡಗುಗಳ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ದೇಶಗಳನ್ನ ಆಕ್ಯುಪೈ ಮಾಡ್ಕೋತಾ ಇದ್ರು. ಅಂದ್ರೆ ಚೋಳ ಸಾಮ್ರಾಜ್ಯದವರು ಬರೀ ಭಾರತದಲ್ಲಷ್ಟೇ ಅಲ್ಲ, ಅಂದ್ರೆ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಸಾಗರದಾಚೆಗೂ ಕೂಡ ಅವರ ಒಂದು ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ರು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ಮಯನ್ಮಾರ್ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಅಂದ್ರೆ ಈ ಕಡೆ ಸೌತ್ ಈಸ್ಟ್ ಏಷ್ಯಾ ಅಂತ ನಾವು ಏನ್ ಕರಿತೀವಿ, ಈ ಸೌತ್ ಈಸ್ಟ್ ಏಷ್ಯಾ ಫುಲ್ಲು ಅಂದ್ರೆ
ಆಲ್ಮೋಸ್ಟ್ ಆಲ್ ನಮ್ಮ ಚೋಳರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಅಂದ್ರೆ ಕಾಂಬೋಡಿಯಾ, ಥಾಯ್ಲ್ಯಾಂಡು, ಮಯನ್ಮಾರು, ಮಲೇಷ್ಯಾದಲ್ಲಿ ಕಡಾರಂ ಆಗಿರ್ಬೋದು, ಅಂದ್ರೆ ಶ್ರೀವಿಜಯ ಅಂತ ಇದ್ರು ಆಗಿನ ಕಾಲಘಟ್ಟದಲ್ಲಿ. ಸೊ ಹೀಗೆ ನಮ್ಮ ಚೋಳರು ಸಾಗರದ ಆಚೆಗೂ ಕೂಡ ಅವರ ಒಂದು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಂಡಿರ್ತಾರೆ. ಮತ್ತೆ ಇಲ್ಲಿಂದ ಎಷ್ಟೋ ವ್ಯಾಪಾರಿಗಳು, ಟ್ರೇಡರ್ಸು ಇಲ್ಲಿಂದ ಅಲ್ಲಿಗೆ ಹೋಗಿ ಆ ದೇಶಗಳಿಗೆ ಹೋಗಿ ಅವರು ವ್ಯಾಪಾರವನ್ನು ಮಾಡೋದಾಗಿರ್ಬೋದು. ಅಲ್ಲಿಂದ ಎಷ್ಟೋ ಹಡಗುಗಳು ಇಲ್ಲಿಗೆ, ಅಂದ್ರೆ ಬಂದರು ಪ್ರದೇಶ, ಈ ಒಂದು ಪೋರ್ಟ್ ಏರಿಯಾ ಏನಿದೆ, ಪೋರ್ಟ್ ಏರಿಯಾ ಬಂದು ಪೊನ್ನಿಯಿನ್ ಸೆಲ್ವನ್ ನಡೆಯುವಂತ ಕಾಲಘಟ್ಟದಲ್ಲಿ ಪೋರ್ಟ್ ಏರಿಯಾ ಬಂದು ನಾಗಪಟ್ಟಿನಂ ಆಗಿರುತ್ತೆ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕತೆ ಹೇಳಬೇಕಾದ್ರೆ ನಾಗಪಟ್ಟಿನಂ ಊರ್ ಬಗ್ಗೆ ನಾನು ಹೇಳಿರ್ತೀನಿ. ಸೊ ಈ ನಾಗಪಟ್ಟಿನಂ ಊರ್ ಬಗ್ಗೆ ಅಂದ್ರೆ ನಾಗಪಟ್ಟಿನಂ ಅಲ್ಲಿ ಬುದ್ಧ ಮಠ ಇರುತ್ತೆ. ಆ ಬುದ್ಧ ಮಠದಲ್ಲಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಸ್ವಲ್ಪ ದಿನ ರೆಸ್ಟ್ ತಗೋತಾ ಇರ್ತಾರೆ, ಅವ್ರಿಗೆ ಜ್ವರ ಬಂದಿರುತ್ತೆ. ಇದ್ರ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ನಾಗಪಟ್ಟಿನಂ ಊರ್ ಬಗ್ಗೆ ನಾನು ಹೇಳಿರ್ತೀನಿ. ಸೊ ಹೀಗಿರ್ಬೇಕಾದ್ರೆ ಆ ನಾಗಪಟ್ಟಿನಮು ಆಗಿನ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಬಂದರು ಪ್ರದೇಶ, ಅಂದ್ರೆ ಪೋರ್ಟ್ ಏರಿಯಾ ಆಗಿ ಯೂಸ್ ಮಾಡ್ತಾ ಇದ್ರು ಸ್ನೇಹಿತರೆ ಚೋಳರು. ಸೊ ಇದ್ರ ಬಗ್ಗೆ ಕಲ್ಕಿ ಕೃಷ್ಣಮೂರ್ತಿ ಅವರು ಕತೆ ಹೇಳಬೇಕಾದ್ರೆ ಹೇಳಿರ್ತಾರೆ. ಸೊ ಮತ್ತೆ ಪೆರಿಯ ಪಳುವೇಟರೆಯರವರು ಈ ಒಂದು ನಾಗಪಟ್ಟಿನಂ ಪೋರ್ಟ್ ಏರಿಯಾ ಏನಿದೆ, ಅಂದ್ರೆ ಈ ಕೋಸ್ಟಲ್ ರೀಜನ್ ಏನಿದೆ, ಇಲ್ಲಿ ಪೋರ್ಟ್ ಏರಿಯಾ ಅಂದ್ರೆ ದೂರ ದೇಶಗಳಿಂದ ಹಡಗುಗಳು ಬರುತ್ತೆ. ಆ ಹಡಗುಗಳಿಂದ ಏನೇನು ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇತ್ತು, ಆ ಪ್ರಾಡಕ್ಟ್ಸ್ ಗಳಿಗೆ ಅಂದ್ರೆ ಏನೇನು ಇಂಪೋರ್ಟ್ ಮಾಡ್ಕೋತಾ ಇದ್ರು ಅದರಲ್ಲಿ ಎಷ್ಟು, ಅಂದ್ರೆ ಇವ್ರು ಇಂಪೋರ್ಟ್ ಮಾಡ್ಕೋತಾ ಇದ್ರಲ್ಲಿ ಇವ್ರು ಏನು ಇಂಪೋರ್ಟ್ ಮಾಡ್ಕೋತಾ ಇದ್ರು, ಆ ಇಂಪೋರ್ಟ್ ಮಾಡಿದಂತಹ ಪ್ರಾಡಕ್ಟ್ ಮೇಲೆ ಎಷ್ಟು ಟ್ಯಾಕ್ಸ್ ಅನ್ನ ಫಿಕ್ಸ್ ಮಾಡಬೇಕು. ಮತ್ತೆ ಅಲ್ಲಿಂದ ಬಂದಂತಹ ಟ್ರೇಡರ್ಸ್ ಅಂದ್ರೆ ಹಡಗುಗಳ ಮುಖಾಂತರ ಚೋಳ ಸಾಮ್ರಾಜ್ಯಕ್ಕೆ ಬಂದು ಏನು ಅಂದ್ರೆ ಸೆಲ್ ಮಾಡೋದಕ್ಕೆ ಬರ್ತಾ ಇರ್ತಾರಲ್ಲ ಟ್ರೇಡರ್ಸ್, ಅವ್ರ ಹತ್ರ ಎಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಬೇಕು. ಮತ್ತೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುವಂತ ಪ್ರಾಡಕ್ಟ್ ಅಂದ್ರೆ ಇಲ್ಲಿನ ಟ್ರೇಡರ್ಸ್ ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡೋದಾಗಿರ್ಬೋದು, ಇದೆಲ್ಲ ನಡೀತಾ ಇತ್ತು ಸ್ನೇಹಿತರೆ. ಅಂದ್ರೆ ನಾಗಪಟ್ಟಿನಂ ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ಚಿತ್ರದಲ್ಲಿ ಅಂದ್ರೆ ಈ ಚಿತ್ರವನ್ನ ನೋಡ್ಬೇಕಾದ್ರೂ ಕೂಡ ನೀವು ನಾಗಪಟ್ಟಿನಂ ಬಗ್ಗೆ ನಮ್ಮ ಮಣಿರತ್ನಂ ಅವರು ತೋರಿಸಿರ್ಬೋದು, ನನಗಂತೂ ಗೊತ್ತಿಲ್ಲ. ನಾಗಪಟ್ಟಿನಂನಲ್ಲಿ ಒಂದು ಪೋರ್ಟ್ ಏರಿಯಾ, ಅದು ಅಂದ್ರೆ ಪೋರ್ಟ್ ಏರಿಯಾ ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಟ್ರೇಡ್ ಎಲ್ಲ ನಡೀತಾ ಇರುತ್ತೆ. ದೂರ ದೂರ ದೇಶಗಳಿಂದ ಹಡಗುಗಳು ಬರ್ತಾ ಇರುತ್ತೆ. ದೂರ ದೂರ ದೇಶಗಳಿಂದ ಹಡಗುಗಳಲ್ಲಿ ಅಂದ್ರೆ ಸರಕುಗಳನ್ನ ಇವರು ತಗೊಂಡ್ಬರ್ತಾ ಇರ್ತಾರೆ, ಅಂದ್ರೆ ಪ್ರಾಡಕ್ಟ್ಸ್ ನ ತಗೊಂಡ್ಬರ್ತಾ ಇರ್ತಾರೆ. ಮುಖ್ಯವಾಗಿ ಇದರಲ್ಲಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರ್ತಾರೆ, ಚೈನಾದಿಂದ ಕಾಟನ್ ಮಾರೋರು ಬಂದಿರ್ತಾರೆ. ಅಂದ್ರೆ ಅದೊಂದು ಸೀನ್ ಬರುತ್ತೆ, ಕಾಟನ್ ಮಾರೋರು ಇಬ್ರು ಬಂದಿರ್ತಾರೆ. ಅವರು ಇಲ್ಲಿ ಚೋಳ ಸಾಮ್ರಾಜ್ಯಕ್ಕೆ ಬಂದು ಕಾಟನ್ ಮಾರೋದಕ್ಕಂತ ಬಂದಿರ್ತಾರೆ. ಹೀಗೆಲ್ಲ ಹೇಳಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಇದ್ರ ಬಗ್ಗೆ ಎಲ್ಲ ಕೇಳಬೇಕಾದ್ರೆ ತುಂಬಾನೇ ಒಂದು ರೀತಿ ರೋಮಾಂಚನ, ತುಂಬಾನೇ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಎಲ್ಲ ಹಿಸ್ಟೋರಿಯನ್ಸ್ ಅಂದ್ರೆ ಇದ್ರ ಬಗ್ಗೆ ಚೆನ್ನಾಗಿ ಸಂಶೋಧನೆ ಮಾಡಿರ್ತಾರಲ್ವಾ, ಅವ್ರಿಗೆ ಇನ್ನೂ ಅದ್ಭುತವಾಗಿ ಯಾವ್ಯಾವ ರೀತಿ ನಡೀತಾ ಇತ್ತು ಆಗಿನ ಕಾಲಘಟ್ಟದಲ್ಲಿ ಬಿಸ್ನೆಸ್ ಎಲ್ಲ ಅಂತ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಎಲ್ಲ ಆಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಸಂಶೋಧಕರ ಹತ್ರ ಕೇಳಿದ್ರೆ ಇನ್ನೂ ಕ್ಲಾರಿಟಿಯಾಗಿ ತಿಳ್ಕೊಬಹುದು ಸ್ನೇಹಿತರೆ. ಇರ್ಲಿ, ಈಗ ಫೈನಾನ್ಸ್ ಮಿನಿಸ್ಟರ್ ಬಗ್ಗೆ ಹೇಳಿದೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಸ್ನೇಹಿತರೆ, ಸಾಮಂತ ಸಾಮ್ರಾಜ್ಯಗಳ ಹತ್ರ ನಮ್ಮ ಪೆರಿಯ ಪಳುವೇಟರೆಯರವರು ಎಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು, ಅಂದ್ರೆ ಟ್ಯಾಕ್ಸ್ ರೇಟ್ ಎಷ್ಟನ್ನ ಕಲೆಕ್ಟ್ ಮಾಡಬೇಕು ಸಾಮಂತ ಸಾಮ್ರಾಜ್ಯಗಳಿಂದ, ಇವೆಲ್ಲವೂ ಕೂಡ ನಮ್ಮ ಪೆರಿಯ ಪಳುವೇಟರೆಯರವ್ರ ಕೈಯಲ್ಲಿ ಇರುತ್ತೆ ಸ್ನೇಹಿತರೆ. ಸಾಮಂತ ಸಾಮ್ರಾಜ್ಯಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಆಲ್ರೆಡಿ ಕತೆ ಹೇಳ್ಬೇಕಾದ್ರೆ ಹೇಳಿರ್ತೀನಿ. ಸಾಮಂತ ಸಾಮ್ರಾಜ್ಯಗಳು ಅಂದ್ರೆ ಸ್ಟೇಟ್ ಗವರ್ಮೆಂಟ್ ತರ, ಚೋಳ ಸಾಮ್ರಾಜ್ಯ ಒಂದು ಸೆಂಟ್ರಲ್ ಗವರ್ಮೆಂಟ್. ಸೊ ಸಾಮಂತ ಸಾಮ್ರಾಜ್ಯಗಳು ಅಂತಂದ್ರೆ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆಗಿನ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಇದೆ ಅಂತಂದ್ರೆ ಆ ಸಾಮ್ರಾಜ್ಯದ ಕಂಟ್ರೋಲ್ ಅಲ್ಲಿ ಒಂದಷ್ಟು ಸಣ್ಣ ಸಣ್ಣ ಸಾಮ್ರಾಜ್ಯಗಳಿರುತ್ತೆ. ಸಣ್ಣ ಸಣ್ಣ ಸಾಮ್ರಾಜ್ಯಗಳಂತಲ್ಲ, ಕೆಲವೊಂದು ಸಾಮ್ರಾಜ್ಯಗಳು ಕಾಲಕಾಲವಾಗಿ ಅಂದ್ರೆ ಪರಂಪರೆಯಿಂದನೇ ಆ ಸಾಮ್ರಾಜ್ಯದ ರಾಜರುಗಳು ಏನಿರ್ತಾರೆ ಅವರ ಕುಟುಂಬದವರು ಪರಂಪರೆಯಿಂದ ಅಂದ್ರೆ ಅವರ ತಾತ ಮುತ್ತಾತನ ಕಾಲದಿಂದ ಚೋಳ ಸಾಮ್ರಾಜ್ಯಕ್ಕೋಸ್ಕರ ಸೇವೆ ಮಾಡ್ತಾ ಚೋಳ ಸಾಮ್ರಾಜ್ಯಕ್ಕೋಸ್ಕರ ಅವರನ್ನ ಅವರು ಅರ್ಪಿಸ್ಕೊಂಡಿರ್ತಾರೆ. ಇದರಲ್ಲಿ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೂ ನೀವು ನೋಡ್ಬೋದು ಎಷ್ಟು ಸಾಮಂತ ಸಾಮ್ರಾಜ್ಯಗಳು ಬರುತ್ತೆ ಅಂದ್ರೆ ತಿರುಕೋಯಿಲೂರು ಮಲೈಮಾನ್ ಅವರಾಗಿರ್ಬೋದು, ಅಂದ್ರೆ ಆ ಪಾತ್ರದ ಮುಖಾಂತರ ನಮಗೆ ಪರಿಚಯ ಮಾಡಿಕೊಡ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಈ ತಿರುಕೋವಲೂರು ಮಲೈಮಾನ್ ಅವರು ಕೂಡ ಒಂದು ಸಾಮಂತ ಸಾಮ್ರಾಜ್ಯಕ್ಕೆ ಸೇರಿದವರು. ಮತ್ತೆ ಈ ಕೊಡುಂಬಾಳೂರು ವೇಳಾರವರು ಮತ್ತೆ ಪೆರಿಯ ಪಳುವೇಟರೆಯರವರು ಇವರೆಲ್ಲ ಕೂಡ ಒಂದೊಂದು ಸಾಮಂತ ಸಾಮ್ರಾಜ್ಯದವರು. ಇವರೆಲ್ಲರೂ ಕೂಡ ಸಾಮಂತ ಸಾಮ್ರಾಜ್ಯಕ್ಕೆ ಸೇರಿದವರು. ಆದ್ರೆ ಇವರೆಲ್ಲ ಅಷ್ಟು ನಂಬಿಕೆಯಿಂದ ಚೋಳ ಸಾಮ್ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಇದರಲ್ಲಿ ಇನ್ನೊಂದು ರೀತಿಯಾದಂತಹ ಸಾಮಂತ ಸಾಮ್ರಾಜ್ಯಗಳು ಬರುತ್ತೆ, ಅಂದ್ರೆ ಪರಿಸ್ಥಿತಿಗೆ ತಕ್ಕಂತೆ ಕೆಲವೊಂದು ಕಾಲಘಟ್ಟದಲ್ಲಿ ಸಾಮಂತರಾಗಿರ್ತಾರೆ, ಇನ್ನೂ ಒಂದು ಕೆಲವು ಕಾಲಘಟ್ಟದಲ್ಲಿ ಅವರು ಸ್ವತಂತ್ರರಾಗಿ ಅವರು ಅನೌನ್ಸ್ ಮಾಡ್ಕೋತಾರೆ. ಉದಾಹರಣೆಗೆ ಚೋಳ ಸಾಮ್ರಾಜ್ಯದವರೇ ತಿರುಪ್ರಂಬಿಯ ಮಹಾಯುದ್ಧ ನಡೆಯೋದಕ್ಕಿಂತ ಮುಂಚೆ ಅವರು ಪಲ್ಲವರಿಗೆ ಸಾಮಂತರಾಗಿರ್ತಾರೆ. ತಿರುಪ್ರಂಬಿಯ ಮಹಾಯುದ್ಧ ನಡೆದ ನಂತರ ಅವರು ಇಂಡಿಪೆಂಡೆಂಟ್ ಆಗಿ ಆಳೋದಕ್ಕೆ ಶುರು ಮಾಡ್ತಾರೆ. ಈ ತಿರುಪ್ರಂಬಿಯ ಮಹಾಯುದ್ಧದ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿರ್ತೀನಿ. ತಿರುಪ್ರಂಬಿಯ ಮಹಾಯುದ್ಧದ ಬಗ್ಗೆ ನೋಡಿಲ್ಲ, ತಿಳ್ಕೊಂಡಿಲ್ಲ ಅಂತಂದ್ರೆ ಕತೆ ಹೇಳ್ಬೇಕಾದ್ರೂ ಈ ಯುದ್ಧದ ಬಗ್ಗೆ ಹೇಳಿರ್ತೀನಿ. ಆದ್ರೆ ಈ ಯುದ್ಧಕ್ಕಂತಾನೆ, ಈ ತಿರುಪ್ರಂಬಿಯ ಮಹಾಯುದ್ಧಕ್ಕಂತಾನೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋದ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಒಂದ್ ವೇಳೆ ನೋಡಿಲ್ಲ ಅಂದ್ರೆ
ಇದ್ರೆ ದಯವಿಟ್ಟು ನೋಡಿ, ಮತ್ತೆ ಕತೆ ಹೇಳಬೇಕಾದ್ರೂ ಹೇಳಿರ್ತೀನಿ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಸಾಮಂತ ಸಾಮ್ರಾಜ್ಯಗಳಿಂದ ಎಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಬೇಕು ಇವೆಲ್ಲವೂ ಕೂಡ ನಮ್ಮ ಪೆರಿಯ ಪಳುವೇಟರೆಯರವರು ತೀರ್ಮಾನ ಮಾಡ್ತಾರೆ ಸ್ನೇಹಿತರೆ. ಸೊ ಅದನ್ನೇ ಹೇಳೋದು, ಈ ಪೆರಿಯ ಪಳುವೇಟರೆಯರವರು ಇವರೆಲ್ಲ ಸಾಮಂತ ಸಾಮ್ರಾಜ್ಯದವರು, ಇವರೆಲ್ಲ ಅಷ್ಟು ನಂಬಿಕೆಯಿಂದ ಚೋಳ ಸಾಮ್ರಾಜ್ಯಕ್ಕೋಸ್ಕರ ಇವರ ತಾತ ಮುತ್ತಾತನ ಕಾಲದಿಂದ ಇವರು ಕೆಲಸ ಮಾಡ್ತಾ ಇರೋದ್ರಿಂದನೇ ನಮ್ಮ ಸುಂದರ ಚೋಳ ಅವರು ಕೂಡ ಇವ್ರಿಗೆ ಅಷ್ಟು ನಂಬಿಕೆಯಿಂದ ಇವ್ರನ್ನ ನಂಬಿ ಅಷ್ಟು ದೊಡ್ಡ ಅಧಿಕಾರವನ್ನ ಕೊಟ್ಟಿರ್ತಾರೆ, ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಇವ್ರ ಮೇಲೆ ವಹಿಸಿರ್ತಾರೆ. ಸೊ ಈಗ ಫೈನಾನ್ಸ್ ಮಿನಿಸ್ಟರ್ನ ನಾವು ನೋಡಾಯ್ತು. ಸೊ ಈಗ ಪೆರಿಯ ಪಳುವೇಟರೆಯರವರ ತಮ್ಮ ಆದಂತಹ ಚಿನ್ನ ಪಳುವೇಟರೆಯರವರ ಜವಾಬ್ದಾರಿ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ಚಿನ್ನ ಪಳುವೇಟರೆಯರವರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಇವರ ಜವಾಬ್ದಾರಿ ಚೋಳ ಸಾಮ್ರಾಜ್ಯದಲ್ಲಿ ಇವರು ಕೋಟೆಯ ದಳಪತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ತಂಜಾವೂರು ಅರಮನೆಗೆ ಇವರು ಕೋಟೆಯ ದಳಪತಿ ಸ್ನೇಹಿತರೆ. ಅಂದ್ರೆ ಇವ್ರನ್ನ ಮೀರಿ ಯಾರು ಕೂಡ ಹೊಸಬರು ಕೋಟೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಅಂದ್ರೆ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನ ತೋರಿಸಿ ನಮ್ಮ ವಂದಿಯದೇವನವರು ಪ್ರವೇಶ ಮಾಡ್ತಾರಲ್ವಾ, ಹಾಕ್ಬೇಕಾದ್ರೆ ಪ್ರವೇಶ ಮಾಡ್ಬೋದು. ಅಂದ್ರೆ ಯಾರಾದ್ರೂ ರಾಜಮನೆತನಕ್ಕೆ ಸೇರಿದವರು ಯಾರಾದ್ರೂ ಉಂಗುರವನ್ನ ಕೊಟ್ಕಡಿಸಿದ್ರೆ ಆ ಉಂಗುರವನ್ನ ಗುರ್ತಾಗಿ ತೋರಿಸಿ ಪ್ರವೇಶ ಮಾಡ್ಬೋದು. ಅದಕ್ಕೋಸ್ಕರನೇ ಉಂಗುರವನ್ನ ಎಮರ್ಜೆನ್ಸಿಗೆ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಆ ಉಂಗುರವನ್ನ ತೋರಿಸಿದ್ರೆ ಬಿಟ್ಬಿಡ್ತಾರೆ. ಯಾಕಂತಂದ್ರೆ ಈ ಉಂಗುರ ಈ ವ್ಯಕ್ತಿಗೆ ಸೇರಿದ್ದು, ಈ ವ್ಯಕ್ತಿ ಕೊಟ್ಟಿದ್ದಾರೆ ಅಂತಂದ್ರೆ ಇವ್ರನ್ನ ಬಿಡಬೇಕು ಅಂತ ಬಿಟ್ಬಿಡ್ತಾರೆ. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಯಾರು ಕೂಡ ಅಷ್ಟು ಸಲೀಸಾಗಿ ಹೊಸಬ್ರು ಬಂದು ಅಂದ್ರೆ ಪರ್ಮಿಷನ್ ಇಲ್ಲದೆ ಯಾರನ್ನು ಕೂಡ ಸೈನಿಕರು ಬಿಡ್ತಾ ಇರೋದಿಲ್ಲ. ಮತ್ತೆ ಸುಂದರ ಚೋಳ ಅವ್ರನ್ನ ಮೀಟ್ ಮಾಡ್ಬೇಕಂತಂದ್ರೂ ಕೂಡ ಚಿನ್ನ ಪಳುವೇಟರೆಯರವರ ಪರ್ಮಿಷನ್ ಇದ್ರೇನೆ ಮೀಟ್ ಮಾಡೋಕ್ಕಾಗೋದು. ಸೊ ಹೀಗೆ ನಮ್ಮ ಚಿನ್ನ ಪಳುವೇಟರೆಯರವರು ಈ ಕೋಟೆಗೆ ದಳಪತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಈ ಕೋಟೆ ಒಳಗಡೆ ಒಂದು ದೊಡ್ಡ ಸಿಟಿ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಕೋಟೆ ಒಳಗಡೆ ಅಷ್ಟು ಜನ ವಾಸ ಮಾಡ್ತಾ ಇರ್ತಾರೆ. ಅಂದ್ರೆ ಚೋಳ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಅಧಿಕಾರಿಗಳು, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆದಂತಹ ಅನಿರುದ್ಧ ಬ್ರಹ್ಮರಾಯರವರಾಗಿರ್ಬೋದು, ಮತ್ತೆ ಎಷ್ಟೋ ಜನ ಸೈನಿಕರು, ಆ ಸೈನಿಕರ ಮನೆಗಳೆಲ್ಲ ಅದರೊಳಗಡೆನೆ ಇರುತ್ತೆ. ಮತ್ತೆ ಅಕೌಂಟೆಂಟ್ಸ್ ಆಗಿರ್ಬೋದು, ಹೀಗೆ ಹಲವಾರು ಅಧಿಕಾರಿಗಳು ಅಲ್ಲೇ ವಾಸ ಮಾಡ್ತಾ ಇರ್ತಾರೆ. ಎಷ್ಟೋ ಮಾಳಿಗೆಗಳಿರುತ್ತೆ, ಎಷ್ಟೋ ಅರಮನೆಗಳಿರುತ್ತೆ, ಸಣ್ಣ ಸಣ್ಣ ಅರಮನೆಗಳಿರುತ್ತೆ, ಎಷ್ಟೋ ಉದ್ಯಾನವನಗಳಿರುತ್ತೆ. ಹೀಗೆ ದೊಡ್ಡ ಅಂದ್ರೆ ಬೇರೆ ಲೋಕ ಅಂತಾನೆ ಹೇಳ್ಬೋದು ಆ ಕೋಟೆ ಒಳಗಡೆ ಸ್ನೇಹಿತರೆ. ಮೊದಲು ನಮ್ಮ ವಂದಿಯದೇವನವರು ಈ ಕಥೆಯಲ್ಲಿ ಆ ಕೋಟೆ ಒಳಗಡೆ ಹೋಗಿದ ತಕ್ಷಣ ಅವ್ರು ಎಷ್ಟು ಆಶ್ಚರ್ಯ ಪಡ್ತಾರೆ ಅಂತಂದ್ರೆ, ಏನಿದು ಅಂದ್ರೆ ಈ ಕೋಟೆ ಹೊರಗಡೆಯಿಂದ ನೋಡೋದಕ್ಕೆ ಒಂದು ಕೋಟೆ, ಆದ್ರೆ ಒಳಗಡೆ ಹೋದ್ರೆ ಅಂದ್ರೆ ಒಳಗಡೆ ಬಂದಿದ ತಕ್ಷಣ ಇದೇನು ಬೇರೆ ಲೋಕನೇ ಇದೆಯಲ್ಲಪ್ಪ ಈ ಕೋಟೆ ಒಳಗಡೆ ಅಂತ ಅನ್ಕೋತಾರೆ ಸ್ನೇಹಿತರೆ ನಮ್ಮ ವಂದಿಯದೇವನವರು. ಸೊ ಹೀಗೆ ನಮ್ಮ ಚಿನ್ನ ಪಳುವೇಟರೆಯರವರು ಕೋಟೆಯ ದಳಪತಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಅವರ ಕಂಟ್ರೋಲ್ ಅಲ್ಲಿ ಒಂದಷ್ಟು ಜನ ಸೈನಿಕರೆಲ್ಲ ಇರ್ತಾರೆ. ಆ ಸೈನಿಕರನ್ನ ಏನಾದ್ರೂ ಡೇಂಜರಸ್ ಸಿಚುವೇಶನ್ ಬಂದಾಗ ಕೋಟೆಯ ಬಾಗಿಲನ್ನ ಮುಚ್ಚಿಸ್ಬಿಡ್ತಾರೆ. ಆ ಸೈನಿಕರನ್ನ ಎಲ್ಲ ಕಡೆ ಕಾವಲಿಗಂತ ನಿಲ್ಲಿಸೋದಾಗಿರ್ಬೋದು. ಹೀಗೆ ಅಂದ್ರೆ ಈ ರೀತಿಯಾದಂತಹ ಕೆಲಸಗಳಲ್ಲಿ ಇವರು ಜವಾಬ್ದಾರಿಯನ್ನ ವಹಿಸ್ಕೊಂಡಿರ್ತಾರೆ ನಮ್ಮ ಚಿನ್ನ ಪಳುವೇಟರೆಯರವರು ಸ್ನೇಹಿತರೆ. ಅಂದ್ರೆ ಅಪಾಯ ಬಂದಾಗ. ಸೊ ಹೀಗಿರ್ಬೇಕಾದ್ರೆ ಚಿನ್ನ ಪಳುವೇಟರೆಯರವರ ಜವಾಬ್ದಾರಿ ಏನು ಅಂತ ನೋಡಾಯ್ತು, ಪೆರಿಯ ಪಳುವೇಟರೆಯರವರ ಜವಾಬ್ದಾರಿ ಏನು ಅಂತ ನೋಡಾಯ್ತು. ಈಗ ನಾವು ದ್ವೀಪಸ್ತಂಭದ ಬಗ್ಗೆ ಮಾತಾಡಬೇಕು. ಅಂದ್ರೆ ಲೈಟ್ ಹೌಸ್ ಬಗ್ಗೆ ಬರೋಣ. ಕೋಡಿಕರೆ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಕತೆ ಕೇಳಿದಂತಹ ಪ್ರತಿಯೊಬ್ಬರಿಗೂ ಕೋಡಿಕರೆ ಬಗ್ಗೆ ಮರೆಯೋದಕ್ಕೆ ಆಗುದಿಲ್ಲ. ಕೋಡಿಕರೆ ಅನ್ನೋ ಒಂದು ಊರ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ಪೂಂಗುಳಲಿ ಕ್ಯಾರೆಕ್ಟರು ಮರೆಯೋದಕ್ಕೆ ಆಗಲ್ಲ ಅಲ್ವಾ ಸ್ನೇಹಿತರೆ. ಎಸ್, ಪೂಂಗುಳಲಿ ಅವರ ತಂದೆ, ಅಂದ್ರೆ ಅವರ ಹೆಸರು ಬೇಡ, ಅವರ ಹೆಸರನ್ನ ಹೇಳಿದ್ರೆ ಈಗಲೇ ಅಂದ್ರೆ ಪ್ರೊನೌನ್ಸಿಯೇಷನ್, ನಾನು ಹೇಳುವಂತ ಹೆಸರುಗಳೇ ನಿಮಗೆ ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮಗೆ ಆ ಒಂದು ಹೆಸರನ್ನ ನೆನ್ಪಿಟ್ಕೊಳ್ಳುವಂತ ಅಗತ್ಯ ಇಲ್ಲ. ಅಂದ್ರೆ ಪೂಂಗುಳಲಿ ಅವರ ತಂದೆಯ ಹೆಸರನ್ನ ನೀವು ನೆನ್ಪಿಟ್ಕೊಳ್ಳುವಂತ ಅಗತ್ಯ ಇಲ್ಲ. ಬಟ್ ಪೂಂಗುಳಲಿ ಅವ್ರಿಗೆ ಒಬ್ರು ತಂದೆ ಇದ್ದಾರೆ ಅಂತ ಮಾತ್ರ ನೀವು ನೆನ್ಪಿಟ್ಕೋಬೇಕು. ಬಿಕಾಸ್ ಪೂಂಗುಳಲಿ ಅವರ ತಂದೆ ಏನಿದ್ದಾರೆ ಆ ತಂದೆಯ ಅಕ್ಕನೇ ಮಂದಾಕಿನಿ ಅವರು. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಹೀಗಿರ್ಬೇಕಾದ್ರೆ ನಮ್ಮ ಪೂಂಗುಳಲಿ ಅವರ ತಂದೆ ಅವರು ಈ ಒಂದು ದ್ವೀಪಸ್ತಂಭವನ್ನ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ. ಅಂದ್ರೆ ದ್ವೀಪಸ್ತಂಭ ಏನು, ಲೈಟ್ ಹೌಸ್ ಅಂತ. ಆಗಿನ ಕಾಲಘಟ್ಟದಲ್ಲಿ ಚೋಳರು ಕೂಡ ಲೈಟ್ ಹೌಸ್ ಅನ್ನ ಇಟ್ಟಿರ್ತಾರೆ ಸ್ನೇಹಿತರೆ. ಯಾತಕ್ಕೋಸ್ಕರ, ಬೇರೆ ದೇಶಗಳಿಂದ ಹಡಗುಗಳು ಬರ್ತಾ ಇರುತ್ತೆ. ಆ ಹಡಗುಗಳು ಬರಬೇಕಾದ್ರೆ ದೂರದಲ್ಲೇ ಗೊತ್ತಾಗ್ಬೇಕು, ಹೀಗೆ ಇಲ್ಲಿ ಯಾವುದೋ ಒಂದು ಸಾಮ್ರಾಜ್ಯ ಇರಂಗಿದೆ, ಇಲ್ಲಿ ಯಾವುದೋ ಬೇರೆ ದೇಶ ಇರಂಗಿದೆ. ಸೊ ಹಾಗಾಗಿ ಸಮೀಪದಲ್ಲೇನೆ ಯಾವುದೋ ಒಂದು ಸಮುದ್ರದ ತೀರಕ್ಕೆ ನಾವು ಬರ್ತಾ ಇದೀವಿ ಅಂತ ಗೊತ್ತಾದ್ರೆ ಅವರು ದೂರದಲ್ಲೇನೆ ಹಡಗನ್ನ ಅವರು ಲ್ಯಾಂಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಆ ಒಂದು ದ್ವೀಪಸ್ತಂಭ ಇಲ್ಲ ಅಂತಂದ್ರೆ ಅವರು ಕತ್ಲಲ್ಲಿ ಅವರು ಪ್ರಯಾಣ ಮಾಡ್ಬೇಕಾದ್ರೆ ಗೊತ್ತೇ ಆಗೋದಿಲ್ಲ. ಹಡಗು ಬಂದು ಆ ಸಮುದ್ರದ ತೀರದವರೆಗೂ ಹಡಗು ಏನಾದ್ರು ಬಂದ್ರೆ ಆ ತೀರದಲ್ಲಿ ಭೂಮಿಗೆ ಬಂದ್ಬಿಡುತ್ತೆ. ಭೂಮಿಗೆ ಬಂದಿದ ತಕ್ಷಣ ಭೂಮಿಲಿ ಇರ್ತಕ್ಕಂಥ ಮಣ್ಣಿಗೆ ಅದು ಸ್ವಲ್ಪ ಟಚ್ ಆದ್ರೇನೆ ಆ ಹಡಗು ಒಡೆದೋಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಆ ಹಡಗು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಆ ಹಡಗಿನಲ್ಲಿ ಇರ್ತಕ್ಕಂತಹ ಪ್ರಯಾಣಿಕರಿಗೂ ಅವ್ರಿಗೂ ಕೂಡ ಅಪಾಯ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರ್ತೀರಾ, ಅಂದ್ರೆ ಇದ್ರ ಬಗ್ಗೆ ನೀವು ಕೇಳಿರ್ತೀರಾ ಸ್ನೇಹಿತರೆ. ಲೈಟ್ ಹೌಸ್ ಯಾತಕ್ಕೋಸ್ಕರ ಸಮುದ್ರದ ತೀರದಲ್ಲಿ ಇರುತ್ತೆ ಅಂತ. ಸೊ ಇದನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ನಮ್ಮ ಪೂಂಗುಳಲಿ ಅವರ ತಂದೆ.
ಸೊ ಈಗ ಲೈಟ್ ಹೌಸ್ ಮ್ಯಾನೇಜ್ಮೆಂಟ್ ಆಯಿತು, ಕೋಟೆಯ ದಳಪತಿ ಅವ್ರದ್ದಾಯಿತು, ಫೈನಾನ್ಸ್ ಮಿನಿಸ್ಟರ್ದಾಯಿತು. ಈಗ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಬರ್ತೀನಿ. ನಮ್ಮ ಅನಿರುದ್ಧ ಬ್ರಹ್ಮರಾಯರವರು, ಇವರು ಪ್ರೈಮ್ ಮಿನಿಸ್ಟರ್, ಚೋಳ ಸಾಮ್ರಾಜ್ಯಕ್ಕೆ ಇವರು ಪ್ರೈಮ್ ಮಿನಿಸ್ಟರ್. ಅಂದ್ರೆ ಇವರ ಕೆಲಸ ಏನಪ್ಪಾ ಅಂತಂದ್ರೆ, ಪ್ರೈಮ್ ಮಿನಿಸ್ಟರ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಡಿಸಿಷನ್ ಮೇಕರ್. ಅಂದ್ರೆ ಪೊಲಿಟಿಕಲ್ ಸಂಬಂಧಪಟ್ಟಂತ ಡಿಸಿಷನ್ಸ್ಗಳನ್ನ ಇವರು ಸುಂದರ ಚೋಳ ಅವರಿಗೆ ಕೊಡ್ತಾ ಇರ್ತಾರೆ. ಅಂದ್ರೆ ತುಂಬಾ ಕನ್ಫ್ಯೂಷನ್, ಅಂದ್ರೆ ತುಂಬಾ ಗೊಂದಲವಾದಂತಹ ಸಿಚುವೇಶನ್ ಬಂದಾಗ ಚೋಳ ಸಾಮ್ರಾಜ್ಯದಲ್ಲಿ, ಅಂದ್ರೆ ಈ ಪೊನ್ನಿಯಿನ್ ಸೆಲ್ವನ್ನಲ್ಲೇ ನೀವು ನೋಡ್ಬೋದು, ಅವ್ರ ನಡುವೆನೆ, ಅಂದ್ರೆ ಸಾಮಂತ ಸಾಮ್ರಾಜ್ಯಗಳು ಅಂತ ನಾನು ಏನ್ ಹೇಳಿದೆ, ಆ ರಾಜರುಗಳ ನಡುವೆನೆ ಕೆಲವು ಭಿನ್ನಾಭಿಪ್ರಾಯಗಳಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ಸ್ ನ ತಗೋಬೇಕು, ಒಬ್ಬ ರಾಜ ಆದಂತಹ ಸುಂದರ ಚೋಳ ಅವರು ಯಾವ ರೀತಿಯಾದಂತಹ ಡಿಸಿಷನ್ಸ್ ನ ತಗೋಬೇಕು. ಸೊ ಹೀಗೆಲ್ಲ ಅಂದ್ರೆ ಡಿಸಿಷನ್ ಮೇಕರ್, ಅಂದ್ರೆ ಇವರು ಡಿಸಿಷನ್ ಮೇಕರ್ ಆಗಿರ್ತಾರೆ, ಸಲಹೆಗಳು, ಸೊಲ್ಯೂಷನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಗೊಂದಲವಾದಂತಹ ಸಿಚುವೇಶನ್ಸ್ ಬಂದಾಗ ಇವರು ಡಿಸಿಷನ್ಸ್ ತಗೋತಾ ಇರ್ತಾರೆ. ಅಂದ್ರೆ ಇವರ ಒಂದು ಡಿಸಿಷನ್ಸ್ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಮತ್ತೆ ಇವರ ಒಂದು ಕಂಟ್ರೋಲ್ ಅಲ್ಲಿ ಕೆಲವು ಗೂಢಾಚಾರಿಗಳನ್ನ ಇವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂದ್ರೆ ರಾಜ್ಯದ, ಅಂದ್ರೆ ಈ ಒಂದು ಸಾಮ್ರಾಜ್ಯದಲ್ಲಿ, ಚೋಳ ಸಾಮ್ರಾಜ್ಯದಲ್ಲಿ ಏನೇ ನಡೆದ್ರು ಇವರಿಗೆ ತಿಳಿತಾ ಇರುತ್ತೆ. ಯಾರಿಂದ? ಇವರು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂತಹ ಗೂಢಾಚಾರಿಗಳಿಂದ. ಮುಖ್ಯವಾಗಿ ಪೊನ್ನಿಯಿನ್ ಸೆಲ್ವನ್ನಲ್ಲಿ ಅನಿರುದ್ಧ ಬ್ರಹ್ಮರಾಯರವರು ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಇವರ ಒಂದು ಗೂಢಾಚಾರಿ ಯಾರಪ್ಪ ಅಂತಂದ್ರೆ, ಅಂದ್ರೆ ಮುಖ್ಯವಾದಂತಹ ಗೂಢಾಚಾರಿ ಯಾರಪ್ಪ ಅಂತಂದ್ರೆ ನಮ್ಮ ಆಳ್ವಾರ್ ಕಡೆಯ ನಂಬಿಯವರು. ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಈ ಆಳ್ವಾರ್ ಕಡೆಯ ನಂಬಿಯವರು ಸ್ಪೈ ಕೆಲಸ ಮಾಡ್ತಾ ಇರ್ತಾರೆ, ಗೂಢಾಚಾರಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ, ಚೋಳ ಸಾಮ್ರಾಜ್ಯದಲ್ಲಿ ಸುತ್ತಾ ಇರ್ತಾರೆ. ಅಂದ್ರೆ ಇವರು ಸ್ಪೈ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಸುತ್ತಾ ಇರ್ತಾರೆ. ಆದ್ರೆ ಚೋಳ ಸಾಮ್ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಮತ್ತೆ ಬೇರೆ ಸಾಮ್ರಾಜ್ಯದವ್ರು ಏನಾದ್ರು ಬಂದು ಇಲ್ಲಿ ತಂತ್ರ ಮಾಡ್ತಾ ಇದ್ದಾರಾ, ಇದೆಲ್ಲವನ್ನು ಕೂಡ ತಿಳ್ಕೊಂಡು ಹೋಗಿ, ಅಂದ್ರೆ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ, ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಲ್ಲಲ್ಲಿ ಅವ್ರು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಏನೇನೆಲ್ಲ ನೋಡ್ತಾರೆ, ಅವ್ರು ಏನೇನೆಲ್ಲ ತಿಳ್ಕೊತಾರೆ, ಅದೆಲ್ಲವನ್ನು ತಗೊಂಡೋಗಿ ಇವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ನಮ್ಮ ಅನಿರುದ್ಧ ಬ್ರಹ್ಮರಾಯರವರಿಗೆ ತಿಳಿಸ್ತಾ ಇರ್ತಾರೆ. ಸೊ ಅದನ್ನ ಇವರು ತಿಳ್ಕೊಂಡು ಮುಂದೆ ಏನ್ ಡಿಸಿಷನ್ಸ್ ತಗೋಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ, ಅಂದ್ರೆ ಆಳ್ವಾರ್ ಕಡಿಯಾರ್ ನಂಬಿ ಅವರು ಮುಖ್ಯವಾದಂತಹ ಸ್ಪೈ, ಹೀಗೆ ಹಲವಾರು ಗೂಢಾಚಾರಿಗಳನ್ನ ಅಲ್ಲಲ್ಲಿ ಬಿಟ್ಟಿರ್ತಾ ಇದ್ರು ಸ್ನೇಹಿತರೆ ಆಗಿನ ಕಾಲಘಟ್ಟದಲ್ಲಿ. ಅಂದ್ರೆ ನಮ್ಮ ಅನಿರುದ್ಧ ಬ್ರಹ್ಮರಾಯರವರು ಕೂಡ ಅಷ್ಟೇ, ಅಲ್ಲಲ್ಲಿ ಒಂದೊಂದು ಸ್ಪೈನ ಇವ್ರು ಇಟ್ಟಿರ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲದೆ ಚೋಳ ಸಾಮ್ರಾಜ್ಯದಲ್ಲಿ ಒಂದು ಎಲೆನೂ ಕೂಡ ಅಲ್ಲಾಡ್ತಾ ಇರಲಿಲ್ಲ ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಕತೆ ಹೇಳಬೇಕಾದ್ರೆ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ, ಪಾತ್ರಗಳ ಮುಖಾಂತರ. ಸೊ ಹೀಗೆ ಪ್ರೈಮ್ ಮಿನಿಸ್ಟರ್ ಆಯ್ತು, ಫೈನಾನ್ಸ್ ಮಿನಿಸ್ಟರ್ ಆಯ್ತು, ಕೋಟೆಯ ದಳಪತಿ ಆಯ್ತು. ಈಗ ಲೈಟ್ ಹೌಸ್ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂತಹ ಪೂಂಗುಳೆರಿ ಅವರ ತಂದೆ ಬಗ್ಗೆನೂ ನಾವು ನೋಡಾಯ್ತು. ಸೊ ಈಗ ಇನ್ನ ಈ ಕಮಾಂಡರ್ ಇನ್ ಚೀಫ್ ಅಂತ ಹೇಳ್ತಾರಲ್ಲ, ದಳಪತಿ, ಅಂದ್ರೆ ಇವಾಗ ನಮ್ಮ ಆದಿತ್ಯ ಕರಿಕಾಲನ್ ಅವರು ಚೋಳ ಸಾಮ್ರಾಜ್ಯದ ನಾರ್ತ್ ಸೈಡ್ ಅಲ್ಲಿ ಇವರು ಮಾದಂಡ ನಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಕನ್ನಡದಲ್ಲಿ ಮಾದಂಡ ನಾಯಕರು ಅಂತಾರೆ. ಮಾದಂಡ ನಾಯಕ ಅಂದ್ರೆ ಕಮಾಂಡರ್ ಇನ್ ಚೀಫ್ ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅಂದ್ರೆ ಇವರು ಕಮಾಂಡರ್ ಇನ್ ಚೀಫ್, ಅಂದ್ರೆ ಒಂದು ಸೈನಿಕರು ಏನಿರ್ತಾರೆ ಆ ಸೈನಿಕರಿಗೆಲ್ಲ ಇವರು ಕಮಾಂಡರು. ಅಂದ್ರೆ ಇವ್ರು ಹೇಳ್ದಂಗೆ ಇವರ ಕಂಟ್ರೋಲ್ ಅಲ್ಲಿ ಆ ಸೈನಿಕರೆಲ್ಲ ಕೆಲಸ ಮಾಡ್ತಾರೆ. ಅಂದ್ರೆ ಯುದ್ಧ ಮಾಡಬೇಕಾದ್ರೆ ಇವರ ಕಂಟ್ರೋಲ್ ಅಲ್ಲಿ, ಅಂದ್ರೆ ಇವರು ಸಜೆಷನ್ಸ್ ಕೊಡ್ತಾರೆ ಯಾವ ರೀತಿ, ಅಂದ್ರೆ ಕೆಲವೊಂದು ಐಡಿಯಾಸ್ ಆಗಿರ್ಬೋದು, ಕೆಲವೊಂದು ಸಜೆಷನ್ಸ್ ಆಗಿರ್ಬೋದು, ಅಂದ್ರೆ ಇವರ ಕಂಟ್ರೋಲ್ ಅಲ್ಲಿ ಆ ಸೈನಿಕರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಆ ಸೈನಿಕರೆಲ್ಲ ಯುದ್ಧ ಏನ್ ಮಾಡ್ತಾ ಇರ್ತಾರೆ ಇವರ ಕಂಟ್ರೋಲ್ ಅಲ್ಲಿ ಇರ್ತಾರೆ ಆ ಸೈನಿಕರೆಲ್ಲ. ಅಂದ್ರೆ ಇವರು ಕಮಾಂಡರ್ ಇನ್ ಚೀಫ್ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಏನು ಅಂತ. ಸೊ ಈಗ ಮಾದಂಡ ನಾಯಕರ ಬಗ್ಗೆ ನೋಡಾಯ್ತು. ಮತ್ತೆ ಈಗ ಕೊಡುಂಬಾಳೂರು ವೇಳಾರವರು, ಅವರು ಕೂಡ ಶ್ರೀಲಂಕಾದಲ್ಲಿ ಅವರು ಕೂಡ ಮಾದಂಡ ನಾಯಕರೇ. ಅದೇ ರೀತಿ ಅರುಣ್ಮೊಳಿವರ್ಮನ್ ಅವರು ದಳಪತಿ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೇನಾಧಿಪತಿ ಅಂತ ಅನ್ಕೋಬಹುದು ಸ್ನೇಹಿತರೆ. ಒಂದು ಪರ್ಟಿಕ್ಯುಲರ್ ಸೈನಿಕರ ಗುಂಪಿಗೆ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೈನಿಕರ ಗುಂಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಸೇನಾಧಿಪತಿ. ಅಂದ್ರೆ ಇಲ್ಲಿ ಈ ದಳಪತಿ ಮಾದಂಡ ನಾಯಕರು ದಳಪತಿ ಅಂದ್ರೆ ಎಲ್ಲ ಹೆಚ್ಚು ಕಮ್ಮಿ ಒಂದೇನೆ. ಅಂದ್ರೆ ಇವರೆಲ್ಲ ಕಮಾಂಡರ್ಸ್, ಇವರೆಲ್ಲ ಲೀಡರ್ಸ್ ಇದ್ದಂಗೆ. ಅಂದ್ರೆ ಸೈನಿಕರಿಗೆ ಇವರೆಲ್ಲ ಕಮಾಂಡರ್ಸ್, ಇವ್ರು ಹೇಳಿದಾಗೆ ಸೈನಿಕರು ಕೇಳ್ತಾರೆ. ಅಂದ್ರೆ ಅವ್ರಿಗೆ ಆ ಪವರ್ ಇರುತ್ತೆ ಸ್ನೇಹಿತರೆ. ಸೊ ಹೀಗೆ ಆಲ್ಮೋಸ್ಟ್ ಎಲ್ಲ, ಅಂದ್ರೆ ಈ ಜವಾಬ್ದಾರಿಗಳನ್ನ ಹೇಳಾಯ್ತು. ಈಗ ಮುಖ್ಯವಾಗಿ 2 ಜವಾಬ್ದಾರಿಗಳ ಬಗ್ಗೆ ನಾನು ಹೇಳಲೇಬೇಕು ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೇ ಇದು ಬಹಳ ಬಹಳ ಮುಖ್ಯವಾದಂತ ಜವಾಬ್ದಾರಿಗಳು ವಹಿಸ್ಕೊಂಡಿರೋದು ಯಾರಪ್ಪ ಅಂತಂದ್ರೆ ನಮ್ಮ ಕುಲ ದೇವತೆ. ಚೋಳ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಕುಲ ದೇವತೆ ಅಂತಾನೆ ಭಾವಿಸ್ತಾ ಇದ್ರು. ಪ್ರಜೆಗಳು ಯಾರಪ್ಪ ಅಂತಂದ್ರೆ ಕುಂದವೈ ಪಿರಾಟಿಯಾರವರು ಸ್ನೇಹಿತರೆ. ಎಸ್, ಕುಂದವೈ ಪಿರಾಟಿಯಾರವರು ಹೆಲ್ತ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಪೊನ್ನಿಯಿನ್ ಸೆಲ್ವನ್ನಲ್ಲಿ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಎಸ್, ಇವರು ಒಂದು ಸೀನ್ ಬರುತ್ತೆ, ಪೊನ್ನಿಯಿನ್ ಸೆಲ್ವನ್ನಲ್ಲೇ ಒಂದು ಸೀನ್ ಬರುತ್ತೆ. ಏನ್ ಸೀನಪ್ಪ ಅಂತಂದ್ರೆ, ಸುಂದರ ಚೋಳ ಅವ್ರಿಗೆ ಹೇಗಿದ್ರು ಅವ್ರಿಗೆ
ಹುಷಾರಿರೋದಿಲ್ಲ, ಅಂದ್ರೆ ಅವರು ಹಾಸಿಗೆ ಹಿಡಿದಿರ್ತಾರೆ, ತುಂಬಾನೇ ಸೀರಿಯಸ್ ಸಿಚುವೇಶನ್ ಇರ್ತಾರೆ. ಈ ಒಂದು ಕತೆ ನಡಿಬೇಕಾದ್ರೆ ಅವ್ರಿಗೆ ಎದ್ದು ಓಡಾಡೋದಕ್ಕೂ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಅವ್ರಿಗೆ ಅಂದ್ರೆ ಆ ಒಂದು ಕಾಯಿಲೆ ವಾಸಿ ಆಗ್ಬೇಕು ಅಂತ ಹೇಳಿ ಕೆಲವೊಂದು ಮೂಲಿಗೆ ಅಂತಾರೆ, ತಮಿಳಿನಲ್ಲಿ ಮೂಲಿಗೆ ಅಂತಾರೆ, ಕೆಲವೊಂದು ಔಷಧಿ ಗಿಡಗಳು ಶ್ರೀಲಂಕಾದಲ್ಲಿ ಸಿಗುತ್ತೆ, ಮತ್ತೆ ಕೋಡಿಕರೈ ಕಾಡುಗಳಲ್ಲೂ ಕೂಡ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಆ ಒಂದು ಕಾರಣವನ್ನ, ಆ ಒಂದು ನೆಪವನ್ನ ಹೇಳಿ ವಂದ್ಯದೇವನವ್ರನ್ನ ಶ್ರೀಲಂಕಾಗೆ ಕಳಿಸ್ತಾರೆ ಸ್ನೇಹಿತರೆ. ಅದೆಲ್ಲ ಸೀನ್ಸ್ ಬರುತ್ತೆ. ಅಂದ್ರೆ ಇಲ್ಲಿ ನಮ್ಮ ಆದುರ ಸಾಲೈ ಅಂತ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದುರ ಸಾಲೈ ಅಂದ್ರೆ ಹಾಸ್ಪಿಟಲ್, ಆಗಿನ ಕಾಲಘಟ್ಟದಲ್ಲಿ ಆದುರ ಸಾಲೈ ಅಂತ ಮೇಂಟೈನ್ ಮಾಡ್ತಾ ಇರ್ತಾರೆ. ನಮ್ಮ ಸುಂದರ ಚೋಳ ಅವರ ಹೆಸರಿನಲ್ಲೇನೆ ಆದುರ ಸಾಲೈ ಮೇಂಟೈನ್ ಮಾಡ್ತಾ ಇರ್ತಾರೆ ನಮ್ಮ ಕುಂದವೈ ಪಿರಾಟಿಯರವರು. ಸುಂದರ ಚೋಳ ಅವರ ಹೆಸರಿನಲ್ಲೋ ಅಥವಾ ಅವ್ರ ತಾತನ ಹೆಸರಲ್ಲೋ ಗೊತ್ತಿಲ್ಲ, ಬಟ್ ಆದುರ ಸಾಲೈ ಅಂತ ಮೇಂಟೈನ್ ಮಾಡ್ತಾ ಇರ್ತಾರೆ. ಈ ಆದುರ ಸಾಲೈನಲ್ಲಿ ಡಾಕ್ಟರ್ಸ್ ಅಂದ್ರೆ ವೈದ್ಯರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆದುರ ಸಾಲೆಯಲ್ಲಿ ಅಂದ್ರೆ ಈ ಒಂದು ಆದುರ ಸಾಲೆ ಅನ್ನೋದು ಒಂದು ಹಾಸ್ಪಿಟಲ್. ಸೊ ಈ ಒಂದು ಹಾಸ್ಪಿಟಲ್ ಸಂಬಂಧಪಟ್ಟದ್ದು ಅಂದ್ರೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವುದು ಕೂಡ ಹಣಕ್ಕೋಸ್ಕರ ಯಾವುದು ಕೂಡ ನಡೀತಾ ಇರಲಿಲ್ಲ ಸ್ನೇಹಿತರೆ. ಆಗಿನ ಕಾಲಘಟ್ಟದಲ್ಲಿ ಮೆಡಿಕಲ್ ಸಂಬಂಧಪಟ್ಟಂತ ಸರ್ವಿಸಸ್ ಎಲ್ಲವೂ ಕೂಡ ಫ್ರೀ ಆಗಿತ್ತು, ಯಾವುದು ಕೂಡ ಹಣಕ್ಕೋಸ್ಕರ ಆಗಿನ ಕಾಲಘಟ್ಟದಲ್ಲಿ ನಡೀತಾ ಇರಲಿಲ್ಲ. ಇದನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ನಮ್ಮ ಕುಂದವೈ ಪಿರಾಟಿಯರವರು ಕಟ್ಟಿದಂತಹ ಆ ಒಂದು ಆದುರ ಸಾಲೆ ಅಂತ ನಾನು ಏನ್ ಹೇಳಿದೆ, ಆ ಒಂದು ಆದುರ ಸಾಲೆಯಲ್ಲಿ ವೈದ್ಯರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಬರ್ತಕ್ಕಂತಹ ರೋಗಿಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಾಗಿರ್ಬೋದು, ಮತ್ತೆ ಎಷ್ಟೋ ಹೊಸ ಔಷಧಿ ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಗಿಡಮೂಲಿಕೆಗಳಿಂದ ಅವರು ತಯಾರು ಮಾಡ್ತಾ ಇದ್ರು. ಅಂದ್ರೆ ನ್ಯಾಚುರಲ್, ಅಂದ್ರೆ ಇವಾಗ ಆಯುರ್ವೇದ ಅಂತ ನಾವೇನು ಹೇಳ್ತೀವಿ ಹಾಗೆ ಆಗಿನ ಕಾಲಘಟ್ಟದಲ್ಲಿ ಗಿಡಮೂಲಿಕೆಗಳನ್ನ ಬಳಸಿಕೊಂಡು, ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ರಿಸರ್ಚ್ ನಡೀತಾ ಇತ್ತು, ಅಂದ್ರೆ ಸಂಶೋಧನೆ ಮಾಡ್ತಾ ಇದ್ರು. ಈ ಗಿಡವನ್ನ ಬಳಸೋದ್ರಿಂದ ಯಾವ ಒಂದು ಕಾಯಿಲೆಗೆ ಈ ಗಿಡ ಉಪಯೋಗಕ್ಕೆ ಬರುತ್ತೆ, ಯಾವ ಒಂದು ಕಾಯಿಲೆಗೆ ಈ ಗಿಡ ಉಪಯೋಗಕ್ಕೆ ಬರುತ್ತೆ, ಹಾಗೆ ಆಗಿನ ಕಾಲಘಟ್ಟದಲ್ಲಿ ರಿಸರ್ಚ್ ಮಾಡ್ತಾ ಇದ್ರು. ಇದಕ್ಕೆಲ್ಲ ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಅದೆಲ್ಲ ಅಷ್ಟೊಂದು ಡೀಟೇಲ್ ಆಗಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿಲ್ಲ. ಸೊ ಹೀಗಿರ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಇದೆಲ್ಲವನ್ನು ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡು, ಜವಾಬ್ದಾರಿ ಅಂದ್ರೆ ಇದಕ್ಕೆಲ್ಲ ಹೆಡ್ ನಮ್ಮ ಕುಂದವೈ ಪಿರಾಟಿಯರವರು, ಅಂದ್ರೆ ಇದಕ್ಕೆ ಹಣವನ್ನ ಸ್ಯಾಂಕ್ಷನ್ ಮಾಡಿಸೋದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಕುಂದವೈ ಪಿರಾಟಿಯರವರು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಂದ್ರೆ ಕುಂದವೈ ಪಿರಾಟಿಯರವರು ಹೆಲ್ತ್ಗೆ ಸಂಬಂಧಪಟ್ಟಂತೆ, ಅಂದ್ರೆ ಈ ಹಾಸ್ಪಿಟಲ್ಸ್ ಆಗಿರ್ಬೋದು, ಅಂದ್ರೆ ಈ ಒಂದು ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಇವರು ಹೆಡ್ ಸ್ನೇಹಿತರೆ. ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಇವರು ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಕುಂದವೈ ಪಿರಾಟಿಯರವರು. ಸೊ ಈಗ ಹೆಲ್ತ್ಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ನಮ್ಮ ಕುಂದವೈ ಪಿರಾಟಿಯರವ್ರನ್ನ ನೋಡಿದ್ವಿ. ಮತ್ತೆ ಫೈನಾನ್ಸ್ ಮಿನಿಸ್ಟರು, ಮತ್ತೆ ಕೋಟೆಯ ದಳಪತಿ, ಮತ್ತೆ ಕಮಾಂಡರ್ ಇನ್ ಚೀಫ್, ಮತ್ತೆ ಲೈಟ್ ಹೌಸ್ ನ ನೋಡ್ಕೊಂಡಂತಹ ನಮ್ಮ ಪೂಂಗುಳಲಿ ಅವರ ತಂದೆ ಆಗಿರ್ಬೋದು, ಅಂದ್ರೆ ದ್ವೀಪಸ್ತಂಭ ಅಂತಾರೆ. ಸೊ ಈ ದ್ವೀಪಸ್ತಂಭದ ಬಗ್ಗೆ ನಾನು ಕತೆ ಹೇಳಬೇಕಾದ್ರೂ ಹೇಳಿರ್ತೀನಿ. ಸೊ ಇಷ್ಟೆಲ್ಲಾ ಜವಾಬ್ದಾರಿಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಆದ್ರೆ ಬಹಳ ಮುಖ್ಯವಾದಂತಹ ಒಂದು ಜವಾಬ್ದಾರಿ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ಅದು ಯಾವ ಜವಾಬ್ದಾರಿ ಅಂತಂದ್ರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಒಂದು ಜವಾಬ್ದಾರಿ ಸ್ನೇಹಿತರೆ. ಏನ್ ಜವಾಬ್ದಾರಿ ಅಂತ ಕೇಳ್ತೀರಾ? ದೇವಸ್ಥಾನಗಳಲ್ಲಿ ರಿಪೇರಿ ಆದ್ರೆ ಅಥವಾ ರಿನೋವೇಟ್ ಮಾಡಬೇಕು ಅಂತಂದ್ರೆ, ದೇವಸ್ಥಾನಗಳನ್ನ ಹೊಸದಾಗಿ ಕಟ್ಟಬೇಕು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಫಂಡ್ ನ ಸ್ಯಾಂಕ್ಷನ್ ಮಾಡಿಸೋದಾಗಿರ್ಬೋದು, ಇದಕ್ಕೆಲ್ಲ ಅಂದ್ರೆ ಇದನ್ನೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಯಾರು ಅಂತ ಕೇಳ್ತೀರಾ? ಪೊನ್ನಿಯಿನ್ ಸೆಲ್ವನ್ ನಲ್ಲಿ ನಾವೆಲ್ಲ ಮರೆಯಕ್ಕೆ ಆಗದೆ ಇರತಕ್ಕಂತಹ ಒಂದು ಪಾತ್ರ ಸೆಂಬಿಯನ್ ಮಾದೇವಿ ಅವರು ಸ್ನೇಹಿತರೆ. ಎಸ್, ಸೆಂಬಿಯನ್ ಮಾದೇವಿ ಅವ್ರನ್ನ ಪಾತ್ರ ಅಂತ ಹೇಳಲೇಬಾರದು, ಬಿಕಾಸ್ ನೈಜ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿರ್ತಕ್ಕಂಥವ್ರು, ನಿಜವಾಗ್ಲೂ ಬಾಳಿ ಬದುಕಿದವರು. ಇವರ ಒಂದು ಕಾಲಘಟ್ಟದಲ್ಲಿ ಎಷ್ಟೋ ದೇವಸ್ಥಾನಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಮತ್ತೆ ಎಷ್ಟೋ ದೇವಸ್ಥಾನಗಳನ್ನ ರಿನೋವೇಟ್ ಮಾಡಿಸಿದ್ದಾರೆ. ಅಂದ್ರೆ ಇಟ್ಕೆ ಕಲ್ಲುಗಳಲ್ಲಿ ಆಗಿನ ಕಾಲಘಟ್ಟದಲ್ಲಿ ಎಷ್ಟೋ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರ್ತಾರೆ ಸ್ನೇಹಿತರೆ. ಅದನ್ನೆಲ್ಲ ಇವರು ಡೆಮಾಲಿಷ್ ಮಾಡಿ ಅದೇ ಜಾಗದಲ್ಲಿ ಕಲ್ಲುಗಳನ್ನ ಉಪಯೋಗಿಸ್ಕೊಂಡು, ಅಂದ್ರೆ ಗ್ರೆನೇಟ್ ಕಲ್ಲುಗಳಾಗಿರ್ಬೋದು ಅಥವಾ ನಾರ್ಮಲ್ ಕಲ್ಲುಗಳಾಗಿರ್ಬೋದು, ಹೀಗೆ ಕಲ್ಲುಗಳನ್ನ ಉಪಯೋಗಿಸ್ಕೊಂಡು, ಮುಖ್ಯವಾಗಿ ಗ್ರೆನೇಟ್ ಕಲ್ಲುಗಳನ್ನ ಉಪಯೋಗಿಸ್ಕೊಂಡು ಇವರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾರೆ. ಮತ್ತೆ ಇಲ್ಲಿ ನಾವು ಇನ್ನೊಂದು ಮುಖ್ಯವಾಗಿ ನಾನು ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ಈಗ ಇಟ್ಕೆ ಕಲ್ಲುಗಳಲ್ಲಿ ನಿರ್ಮಾಣ ಆದಂತಹ ದೇವಸ್ಥಾನಗಳನ್ನ ಇವರು ಡೆಮಾಲಿಷ್ ಮಾಡಬೇಕಾದ್ರೆ ಅಲ್ಲಿ ಯಾರಾದ್ರೂ ರಾಜ ಅವನ ಬಗ್ಗೆ ಏನಾದ್ರೂ ಇನ್ಸ್ಕ್ರಿಪ್ಷನ್ ಅಲ್ಲಿ ಏನಾದ್ರೂ ಮಾಡಿಸಿದ್ರೆ, ಅಂದ್ರೆ ಶಾಸನಗಳನ್ನೇನಾದ್ರೂ ಬರ್ಸಿದ್ರೆ, ಆ ಶಾಸನಗಳನ್ನ ಇವರು ಸೈಡ್ಗೆ ಇಡ್ತಾ ಇರಲಿಲ್ಲ, ಅಂದ್ರೆ ಕೇರ್ಲೆಸ್ ಮಾಡ್ತಾ ಇರಲಿಲ್ಲ. ಆ ಶಾಸನಗಳನ್ನು ಕೂಡ ಇವರು ನೀಟಾಗಿ ಅದನ್ನ ಹೇಗಿದೆಯೋ ಆ ಶಾಸನಗಳನ್ನ ಹಂಗೆ ಸೈಡ್ಗಿಟ್ಟು ಇವರು ಅಲ್ಲಿ ದೇವಸ್ಥಾನಗಳು, ಅಂದ್ರೆ ಹೊಸದಾಗಿ ದೇವಸ್ಥಾನವನ್ನ ಕಟ್ಟಿ ಆ ದೇವಸ್ಥಾನದಲ್ಲಿ ಆ ಶಾಸನವನ್ನು ಕೂಡ ಆಡ್ ಮಾಡಿಸ್ತಾ ಇದ್ರು. ಅಂದ್ರೆ ಇವರು ಒಂದು ದೇವಸ್ಥಾನವನ್ನ ಡೆಮಾಲಿಷ್ ಮಾಡ್ತಾರೆ ಅಂತಂದ್ರೆ ಆ ದೇವಸ್ಥಾನವನ್ನ ಕಟ್ಟಿದಂತಹ ರಾಜನ ಶಾಸನಗಳೇನಾದ್ರೂ ಇದ್ರೆ ಆ ಶಾಸನಗಳನ್ನ ಇವರು ಕೇರ್ಲೆಸ್ ಮಾಡ್ತಾ ಇರಲಿಲ್ಲ. ಅದನ್ನ ನೀಟಾಗಿ ಜೋಪಾನವಾಗಿ ಸೈಡ್ಗೆ ಇಟ್ಕೊಂಡು, ಅಂದ್ರೆ ನೀಟಾಗಿ ಅದು ಹೇಗಿದೆಯೋ ಹಂಗೆ ಅದನ್ನ ತೆಗೆದು ಸೈಡ್ಗಿಟ್ಟು, ಅಂದ್ರೆ ಅದನ್ನ ನೀಟಾಗಿ ಅದನ್ನ ಜೋಪಾನ ಮಾಡಿಸಿ ಇವರು ಅಲ್ಲಿ ಏನು ದೇವಸ್ಥಾನವನ್ನ ಕಲ್ಲಿನಲ್ಲಿ ಕಟ್ಟಾರೋ, ಗ್ರನೈಟ್ ಕಲ್ಲೋ ಅಥವಾ ನಾರ್ಮಲ್ ಕಲ್ಲಲ್ಲೋ ಕಟ್ಟಾರೋ, ಆ ದೇವಸ್ಥಾನವನ್ನ ಕಟ್ಟಿದ ನಂತರ ಅಲ್ಲಿ ಹೊಸದಾಗಿ ಶಾಸನವನ್ನ ಬರೆಸಬೇಕಾದ್ರೆ ಇವರು ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ, ಯಾವ ರೀತಿ ಬರೆಸ್ತಾ ಇದ್ರು ಅಂದ್ರೆ, ನಮಗಿನ್ನ ಮುಂಚೆ ಅಂದ್ರೆ ಈ ರಾಜ ಈ ಒಂದು ಜಾಗದಲ್ಲಿ ದೇವಸ್ಥಾನವನ್ನ ಕಟ್ಟಿದ್ರು, ನಂತರ ನಾವು ಬಂದು ಇದನ್ನ
ರಿನೋವೇಟ್ ಮಾಡೋ ನೆಪದಲ್ಲಿ ಇಲ್ಲಿ ನಾವು ಇನ್ನೊಂದು ದೇವಸ್ಥಾನವನ್ನ ಅಂದ್ರೆ ಕಲ್ಲಲ್ಲಿ ದೇವಸ್ಥಾನವನ್ನ ಕಟ್ಟಿದ್ವಿ ಅಂತ ಇವರು ನಿಜವನ್ನ ಅಲ್ಲಿ ನಿಜವಾಗ್ಲೂ ಏನ್ ನಡೀತು ಅನ್ನೋದನ್ನ ಶಾಸನಗಳಲ್ಲಿ ಬರೆಸ್ತಾ ಇದ್ರು ಸ್ನೇಹಿತರೆ ನಮ್ಮ ಸೆಂಬಿಯನ್ ಮಹಾದೇವಿಯವರು. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಹೀಗೆ ಅದು ಅಷ್ಟು ಅಂದ್ರೆ ಧರ್ಮವನ್ನ ಅಷ್ಟು ಚೆನ್ನಾಗಿ ಪಾಲಿಸ್ತಾ ಇರ್ತಾರೆ ನಮ್ಮ ಸೆಂಬಿಯನ್ ಮಹಾದೇವಿಯವರಾಗಿರ್ಬೋದು, ಅಥವಾ ಚೋಳರು ಅಂತ ನೀವು ನೋಡೋದೇ ಆದ್ರೆ ಚೋಳರು, ಪಾಂಡ್ಯರು ಎಲ್ಲರೂ ಕೂಡ ಏನೇ ಯುದ್ಧ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ನಾನು ಹೆಚ್ಚ ನೀನು ಹೆಚ್ಚ ಅಂತ ಯುದ್ಧ ಮಾಡ್ತಾ ಇದ್ರೆ ಹೊತ್ತು ಎಲ್ಲೂ ಕೂಡ ಇವರು ಅಂದ್ರೆ ಧರ್ಮವನ್ನ ಇವರು ಮೀರ್ತಾ ಇರಲಿಲ್ಲ. ಒಂದು ಧರ್ಮ ಯುದ್ಧ ಅಂತ ಇರುತ್ತೆ, ಅದನ್ನೆಲ್ಲ ಇವರು ಕರೆಕ್ಟಾಗಿ ಪಾಲಿಸ್ತಾ ಇರ್ತಾರೆ. ಮತ್ತೆ ಎಲ್ಲದರಲ್ಲೂ ಕೂಡ ಇವರು ಧರ್ಮವನ್ನ ಪಾಲಿಸ್ತಾ ಇರ್ತಾರೆ ಸ್ನೇಹಿತರೆ. ಬರೀ ಪಾಂಡ್ಯರು ಚೋಳರು ಮಾತ್ರ ಅಲ್ಲ, ಚೋಳರು, ಪಾಂಡ್ಯರು, ಚೇರರು, ರಾಷ್ಟ್ರಕೂಟರು, ಚಾಲುಕ್ಯರು, ಕದಂಬರು ಇವರೆಲ್ಲರೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಕದಂಬರು ಅಂತ ಹೇಳಿದ ತಕ್ಷಣ ಮಯೂರ ಚಿತ್ರ ಜ್ಞಾಪಕಕ್ಕೆ ಬರುತ್ತೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾದಂತಹ ನಟನೆ ಮಾಡಿರ್ತಾರೆ ಅಂದ್ರೆ ಅದರಲ್ಲಿ ಅವ್ರು ಹೇಳಿರ್ತಕ್ಕಂತಹ ಸಂಭಾಷಣೆ ನಿಜಕ್ಕೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಗೂ ಕೂಡ ಅದು ಹಂಗೆ ಕಣ್ಣಿಗೆ ಕಟ್ಟದಂಗಿದೆ, ಅಷ್ಟು ಚೆನ್ನಾಗಿ ಹೇಳಿರ್ತಾರೆ ಸ್ನೇಹಿತರೆ ಆ ಒಂದು ಡೈಲಾಗ್ಸ್ ಎಲ್ಲ. ಅಂದ್ರೆ ಕದಂಬರು, ಈ ರಾಷ್ಟ್ರಕೂಟರು ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಬೇಕಾದ್ರೆ ನಮ್ಮಲ್ಲಿ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ. ನಮ್ಮ ಪೂರ್ವಜರು ಆಗಿನ ಕಾಲಘಟ್ಟದಲ್ಲಿ ಅಷ್ಟು ಚೆನ್ನಾಗಿ ಅಂದ್ರೆ ಅವರ ಬದುಕಿನ ಶೈಲಿ ಆಗಿರ್ಬೋದು ಮತ್ತೆ ಅಷ್ಟು ಕ್ವಾಲಿಟಿಯಾಗಿ ಅವರು ಬದುಕ್ತಾ ಇದ್ರು ಸ್ನೇಹಿತರೆ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಸ್ನೇಹಿತರೆ ನನಗೆ. ಸೊ ಹೀಗೆ ಪೊನ್ನಿಯಿನ್ ಸೆಲ್ವನ್ ಕತೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವು ಎಷ್ಟು ಮಾತಾಡಿದ್ರು ಸಾಲದು ಅಂತ ಹೇಳ್ತೀನಿ. ಬಿಕಾಸ್ ಇದು ಕೇವಲ ಒಂದು ಕತೆ ಕಾದಂಬರಿ ಅಲ್ಲ, ಇದು ನಮ್ಮ ಪೂರ್ವಜರ ಹೆಮ್ಮೆ ಅಂತ ಹೇಳ್ತೀನಿ. ಬಿಕಾಸ್ ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿಟ್ಕೊಂಡು ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅವರ ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಬರೆದಿರ್ತಕ್ಕಂತಹ ಸಾಗರದಂತಹ 5 ಭಾಗಗಳ ಮಹಾಕಥೆನೇ ಈ ಪೊನ್ನಿಯಿನ್ ಸೆಲ್ವನ್. ಇದನ್ನ ಆಧಾರವಾಗಿಟ್ಕೊಂಡು ಬರ್ತಾ ಇರತಕ್ಕಂತಹ ಚಿತ್ರನೇ ಪೊನ್ನಿಯಿನ್ ಸೆಲ್ವನ್. ಇದೇ ಹೆಸರಿನಲ್ಲೇ ಬರ್ತಾ ಇರೋದು ಪೊನ್ನಿಯಿನ್ ಸೆಲ್ವನ್ ಚಿತ್ರ. 2 ಭಾಗಗಳಾಗಿ ಬರ್ತಾ ಇದೆ. ನಮ್ಮ ಫೇಮಸ್ ನಿರ್ದೇಶಕರಾದಂತಹ ಮಣಿರತ್ನಂ ಅವರು ಇದನ್ನ ನಿರ್ದೇಶನ ಮಾಡಿ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನಮ್ಮ ಕೆಲಸ ಇಷ್ಟೇ, ಚಿತ್ರ ಬರೋಷ್ಟರಲ್ಲಿ ಈ ಒಂದು ಕಥೆಯನ್ನ ಅರ್ಥ ಮಾಡಿಕೊಂಡು ನಂತರ ಚಿತ್ರಮಂದಿರಕ್ಕೆ ಹೋದ್ರೆ ಯಾವುದೇ ಕನ್ಫ್ಯೂಷನ್ಸ್ ಗೊಂದಲ ಇದೆ ಚಿತ್ರದ ಸ್ವಾರಸ್ಯವನ್ನ ಚಿತ್ರಮಂದಿರದಲ್ಲಿ ಅನುಭವಿಸಬಹುದು. ಆ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಈ ಒಂದು ಕಥೆಯನ್ನ ಹೇಗಿದ್ರು ನನಗೆ 2 ಭಾಷೆ ಬರೋದ್ರಿಂದ, ಕನ್ನಡ ತಮಿಳು 2 ಭಾಷೆ ಬರೋದ್ರಿಂದ ತಮಿಳಿನಲ್ಲಿರ್ತಕ್ಕಂತಹ ಈ ಕಥೆಯನ್ನ ಓದಿ ಕನ್ನಡಿಗರಿಗೆ ಈ ಒಂದು ಕಥೆಯನ್ನ ಅರ್ಥ ಮಾಡಿಸಬೇಕು. ಬಿಕಾಸ್ ಕನ್ನಡದಲ್ಲೂ ಕೂಡ ಈ ಚಿತ್ರ ಬರುತ್ತೆ ಮತ್ತೆ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂತ ವಿಷಯಗಳು ಈ ಕಥೆಯಲ್ಲಿದೆ. ಸೊ ಹಾಗಾಗಿ ಮುಖ್ಯವಾಗಿ ಕನ್ನಡದಲ್ಲಿ ಈ ಒಂದು ಚಿತ್ರ ಬಂದಾಗ ಕನ್ನಡ ವರ್ಷನ್ ನೋಡಬೇಕು ಅಂತ ಕನ್ನಡಿಗರು ಚಿತ್ರಮಂದಿರಕ್ಕೆ ಹೋದಾಗ ಯಾವುದೇ ಕನ್ಫ್ಯೂಷನ್ಸ್ ಗೊಂದಲ ಇಲ್ಲದೆ ಚಿತ್ರದ ಸ್ವಾರಸ್ಯವನ್ನ ಬೆಳ್ಳಿ ಪರದೆ ಮೇಲೆ ನೋಡಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕಥೆಯನ್ನ ನನ್ನ ಕೈಲಾದಷ್ಟು ಸಂಕ್ಷಿಪ್ತವಾಗಿ ನಂದೇ ಆದಂತಹ ಸ್ಕ್ರೀನ್ ಪ್ಲೇ ನಲ್ಲಿ ಸಿಂಪಲ್ ಆಗಿ ನಿಮಗೆ ಸಂಚಿಕೆಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಆಲ್ರೆಡಿ ಕನ್ನಡಿಗರು ನೀವು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾನೇ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಿಮ್ಗೆಲ್ಲ ದೊಡ್ಡ ಧನ್ಯವಾದವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದರಲ್ಲಿ ಒಂದು ರೀತಿ ಎಮೋಷನಲ್ ನನಗೆ ಅಂದ್ರೆ ಈ ಕಥೆಯಲ್ಲಿ ನನಗೆ ತುಂಬಾನೇ ಎಮೋಷನಲಿ ಕನೆಕ್ಟೆಡ್ ಸ್ನೇಹಿತರೆ. ಬಿಕಾಸ್ ನಮ್ಮ ಪೂರ್ವಜರ ಹೆಮ್ಮೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೂರ್ವಜರ ಇತಿಹಾಸ ಅಂತ ಹೇಳಿದ್ರೆ ನನಗೊಂದು ರೀತಿ ಗೂಸ್ ಬಂಪ್ಸ್ ಬರುತ್ತೆ. ಬಿಕಾಸ್ ನಮ್ಮ ಪೂರ್ವಜರು ಅಂದ್ರೆ ಮಧ್ಯಕಾಲದ ಇತಿಹಾಸ ಅಂತ ನೀವು ನೋಡೋದೇ ಆದ್ರೆ ಅಲ್ಲಿ ರಾಷ್ಟ್ರಕೂಟರು ಬರ್ತಾರೆ. ರಾಷ್ಟ್ರಕೂಟರು, ಕದಂಬರು, ಚಾಲುಕ್ಯರು, ಚೇರರು, ಚೋಳರು, ಪಾಂಡ್ಯರು, ಗಂಗರು ಇವರೆಲ್ಲ ಬರ್ತಾರೆ. ಇವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ಒಂದು ರೀತಿ ಗೂಸ್ ಬಂಪ್ಸ್ ಬರುತ್ತೆ. ಇವರ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಕನ್ನಡಿಗರಾಗಿರ್ಬೋದು ಮತ್ತೆ ತಮಿಳು ಸಾಮ್ರಾಜ್ಯದ ರಾಜರುಗಳಾಗಿರ್ಬೋದು ಇವರೆಲ್ಲ ಎಷ್ಟು ಮಟ್ಟಿಗೆ ಅಂದ್ರೆ ವೀರತ್ವವನ್ನು ಹೊಂದಿದ್ರು ಅಂದ್ರೆ ನಿಜಕ್ಕೂ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಅಂದ್ರೆ ಬೇರೆ ಬೇರೆ ದೇಶಗಳ ರಾಜರುಗಳು ಇಲ್ಲಿಗೆ ಬಂದು ವ್ಯಾಪಾರ ಮಾಡೋದಕ್ಕಂತ ಬರ್ತಾ ಇದ್ರು. ಇವು ಅಂದ್ರೆ ನಮ್ಮ ರಾಜರುಗಳ ಜೊತೆ ಟ್ರೇಡ್ ಎಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಒಂದು ರೀತಿ ಗೂಸ್ ಬಂಪ್ಸ್ ಬರುತ್ತೆ, ಒಂದು ರೀತಿ ಹೆಮ್ಮೆ ಅನ್ಸುತ್ತೆ ನನಗೆ ಸ್ನೇಹಿತರೆ. ಸೊ ಫುಲ್ ಎಮೋಷನಲ್ ಆಗ್ಬಿಟ್ಟೆ ಅನ್ಸುತ್ತೆ. ದಯವಿಟ್ಟು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಹೀಗೆ ಪೊನ್ನಿಯಿನ್ ಸೆಲ್ವನ್ಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋತಾ ಇರ್ತೀನಿ ಅಂತ ಹೇಳ್ತಾ, ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ ಈಗ ಇದು 2ನೇ ಭಾಗ ನೀವು ನೋಡಿದ್ದು. ಇನ್ನೊಂದು 3-4 ಭಾಗದಲ್ಲಿ ನಾನು ಇದನ್ನ ಮುಗಿಸ್ಬಿಡ್ತೀನಿ ಸ್ನೇಹಿತರೆ. ಬಿಕಾಸ್ ಇಲ್ಲಿ ಕೆಲವೊಂದು ಮುಖ್ಯವಾದಂಥ ವಿಷಯಗಳು ಅಂದ್ರೆ ನಾನು ಕತೆ ಹೇಳಬೇಕಾದ್ರೆ ಯಾವ ವಿಷಯಗಳನ್ನ ನಾನು ಬಿಟ್ಟಿದ್ನೋ ಆ ವಿಷಯಗಳಲ್ಲಿ ಯಾವುದು ತುಂಬಾ ಮುಖ್ಯವಾದಂಥ ವಿಷಯ ಅಂತ ನನಗೆ ಅನ್ಸುತ್ತೋ ಅದನ್ನೆಲ್ಲ ನಾನು ನಿಮಗೆ ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮದ ಈ ಒಂದು ಸರಣಿ ವಿಡಿಯೋಸ್ ಅಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೋತಾ ಬರ್ತಾ ಇದ್ದೀನಿ. ಸೊ ಈಗ 2 ಭಾಗ ಅಂದ್ರೆ ಮೊದಲನೇ ಭಾಗದಲ್ಲಿ ನಂದಿನಿ ದೇವಿ ಬಗ್ಗೆ ನಾನು ಸ್ವಲ್ಪ ವಿಷಯ ಹೇಳಬೇಕಾಗಿತ್ತು. ಸೊ ಆ ಒಂದು ಪಾತ್ರದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡೆ. ಈಗ 2ನೇ ಭಾಗದಲ್ಲಿ ಅಂದ್ರೆ ಯಾವ ಪಾತ್ರಗಳು ಯಾವ ಜವಾಬ್ದಾರಿಯನ್ನ ವಹಿಸಿಕೊಂಡು ಕೆಲಸ ಮಾಡ್ತಾ ಇರುತ್ತೆ ಚೋಳ ಸಾಮ್ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಮುಂದಿನ ಭಾಗದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ ನೀವು ಕುತೂಹಲದಿಂದ ಕಾಯ್ತಾ ಇರಿ ಸ್ನೇಹಿತರೆ. ಸೊ ಕಥೆಯನ್ನ ಯಾರೆಲ್ಲ ಕೇಳಿದ್ದೀರಾ ಅವ್ರಿಗೆ ಈ ಒಂದು
ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳಿದೆ ಅರ್ಥ ಆಗಿರುತ್ತೆ. ಕಥೆಯನ್ನು ಕೇಳದೆ ಇರೋರು ದಯವಿಟ್ಟು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನೋಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಬಿಕಾಸ್ ನೀವು ಕಥೆಯನ್ನು ಕೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದಂಥ ವಿಷಯಗಳು ನಿಮ್ಗೆ ಅರ್ಥ ಆಗಿರುತ್ತೆ. ಅಂದರೆ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ನಾನು ಏನು ಸಂಚಿಕೆಗಳ ಮುಖಾಂತರ ಅಪ್ಲೋಡ್ ಮಾಡಿದ್ದೀನಿ ಆ ಎಲ್ಲ ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ಒಂದು ಲಿಂಕನ್ನು ನೀವು ಒತ್ತಿದ್ರೆ ಸಾಕು, ಪೊನ್ನಿಯಿನ್ ಸೆಲ್ವನ್ ಇಂಟ್ರೊಡಕ್ಷನ್ ವಿಡಿಯೋ ಇಂದ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಪೊನ್ನಿಯಿನ್ ಸೆಲ್ವನ್ ಇಂಟ್ರೊಡಕ್ಷನ್ ವಿಡಿಯೋ ಇಂದ ನೀವು ನೋಡ್ಕೊಂಡು ಹೋದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆ ಬಗ್ಗೆ ಡೆಪ್ತ್ ಆಗಿ ನೀವು ಅರ್ಥ ಮಾಡ್ಕೋತೀರಾ ಸ್ನೇಹಿತರೆ. ಸೊ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಇನ್ನೂ ಯಾರೆಲ್ಲ ಕೇಳಿಲ್ವೋ ದಯವಿಟ್ಟು ಇವತ್ತಿಂದನೇ ಕೇಳೋದಕ್ಕೆ ಶುರು ಮಾಡಿ. ಬಿಕಾಸ್ ನಮ್ಮ ಪೂರ್ವಜರ ಇತಿಹಾಸವನ್ನ ಆಧಾರವಾಗಿ ಇಟ್ಕೊಂಡು ಬರೆದಂತಹ ಕತೆ, ಇದೇ ಹೆಸರಿನಲ್ಲೇ ಈಗ ಚಿತ್ರ ಬೇರೆ ಬರ್ತಾ ಇದೆ. ಸೊ ಕನ್ನಡಿಗರಿಗೋಸ್ಕರ ಈ ಒಂದು ಕಥೆಯನ್ನ ಇಷ್ಟೆಲ್ಲ ನಾನು ಈ ಕಥೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ನಮ್ಮ ಪೂರ್ವಜರ ಇತಿಹಾಸವನ್ನ ನಾವು ಆದಷ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಮತ್ತೆ ಮುಂದಿನ ಪೀಳಿಗೆಗೂ ಅದನ್ನ ತಲುಪಿಸೋದಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಸೊ ಇದೇ ರೀತಿ ಪೊನ್ನಿಯಿನ್ ಸೆಲ್ವನ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನನ್ನ ಕೈಲಾದಷ್ಟು ನಿಮ್ಮ ಜೊತೆಗೆ ಹಂಚ್ಕೋತಾ ಇರ್ತೀನಿ ಅಂತ ಹೇಳ್ತಾ, ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.